ನಮಸ್ಕಾರ, ನಾನು ನಿಮ್ಮ ಆಂಕರ್ ರಮ್ಯಾ. ನಾನು ಇವತ್ತೊಂದು ವಿಶೇಷವಾದ ಪಾಡ್ಕಾಸ್ಟ್ ಅಲ್ಲಿ ಇದ್ದೀನಿ. ಇವತ್ತು ಇವ್ರ ಹೆಸರಿಗಿಂತ ಮುಂಚೆ ಇವ್ರಿಗಿರುವಂತ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಡ್ಲೇಬೇಕು. ಕಳೆದ 33 ವರ್ಷದಿಂದ ಕಾಶ್ಮೀರಿ ತಂತ್ರ ಮತ್ತೆ ಕೇರಳ ತಂತ್ರ ಆಗಿರ್ಬೋದು, ಅಗೋರ ತಂತ್ರ ವಿದ್ಯೆ ಆಗಿರ್ಬೋದು, ವಾಮಾಚಾರ ವಿದ್ಯೆ ಆಗಿರ್ಬೋದು, ಯಂತ್ರ ವಿದ್ಯೆ ಆಗಿರ್ಬೋದು, ಇವರಿಗಿಂತ ಎಕ್ಸ್ಪರ್ಟ್ ನಾನು ಎಲ್ಲೂ ನೋಡಿಲ್ಲ, ನಾವೆಲ್ಲರೂ ಎಲ್ಲೂ ನೋಡಿರಲ್ಲ. ಸೊ ಅವ್ರನ್ನ ಇವತ್ತು ನಾನು ನಿಮ್ಗೆಲ್ಲರಿಗೂ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನಮಸ್ಕಾರ ಗುರುಜಿ. ನಮಸ್ತೆ. ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ರಾಮಚಂದ್ರಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಸಮೇತ ಲಕ್ಷ್ಮೀ ನಾರಸಿಂಹ ಸ್ವಾಮಿನೇ ನಮಃ. ಈಶ್ವರಾಯ ನಮಃ. ಓಂ ಶ್ರೀ ಚಕ್ರ ತ್ರಿಪುರ ಸುಂದರಿಯೇ ನಮಃ. ಇಲ್ಲಿರೋ ಎಲ್ಲ ದೇವತೆಯರು ನಮ್ಮ ಈ ಪಾಡ್ಕಾಸ್ಟ್ ನ ಚೆನ್ನಾಗಿ ತಗೊಂಡೋಗ್ಲಿ, ನಮ್ಮನ್ನ ಆಸ್ ಇಟ್ ಈಸ್ ನಿಜವಾಗ್ಲೂ ಜನಗಳ ಹತ್ರ ತಗೊಂಡೋಗ್ಲಿ ಅಂತ ನಿಮ್ಮ ಪರವಾಗಿ ಕೂಡ ನಾನೇ ಬೇಡ್ಕೊಂಡೆ. ಸರಿನಾ? ಹಾಗೆ ಗುರುಜಿ, ನಾವು ಈ ಒಂದು ಜನರೇಷನ್ ಅಲ್ಲಿ, ಇವಾಗಿರೋ ಒಂದು ಜನರೇಷನ್ ಅಲ್ಲಿ ಈವಿಲ್ ಸ್ಪಿರಿಟ್ ಅನ್ನೋದು ಎಲ್ಲಾರು, ನಮ್ಮ ಒಂದು ಜನರೇಷನ್ 90s ಕಿಡ್ ಆಗಿರ್ಲಿ, ಇವರೆಲ್ಲ ನಂಬೋದು ತುಂಬಾ ಕಡಿಮೆ ಇದೆಯಾ. ಇನ್ನು ಈ ಒಂದು ಜನರೇಷನ್ ಅಲ್ಲಿ ಇನ್ನೂ ಆ ಈವಿಲ್ ಸ್ಪಿರಿಟ್, ಬ್ಲಾಕ್ ಮ್ಯಾಜಿಕ್ಸ್ ಇದೆಲ್ಲ ಇದೆಯಾ? ಹೌದಮ್ಮ, ಅದಕ್ಕೆ ಹತ್ತಿರವಾದ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. 2 ದಿನದ ಹಿಂದೆ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್. 4 ಜನ ಹುಡುಗರ್ನ ಕರ್ಕೊಂಡು ಹೋಗಿದ್ದೆ ಒಂದು ಪೂಜೆಗೆ. ಏನಕ್ಕಂದ್ರೆ ನನಗೆ ಹೆಲ್ಪ್ ಮಾಡಕ್ಕಂತ ಕರ್ಕೊಂಡು ಹೋಗಿದ್ದೆ. ಎಲ್ಲಿಗೆ? ಸ್ಮಶಾನಕ್ಕೆ. ಅದು ಏನೋ ಇವಿಲ್ ಸ್ಪಿರಿಟು ಅದು ಇದು ಏನಲ್ಲ. ನಾನು ಹೋಗಿದ್ದು ಒಂದು ದೈವ ಯಕ್ಷಿಣಿ, ಒಂದು ದುಬೈಗೆ ಒಂದು ಯಕ್ಷಿಣಿ ಕಳಿಸ್ಬೇಕಾಗಿತ್ತು. ಆ ಯಕ್ಷಿಣಿನ ಕಳ್ಸ್ಕೊಡೋದಿಕ್ಕೆ ಪಾಪ ಅವರು ದುಬೈಯಿಂದ ಬಂದಿದ್ರು. ಬಂದಾಗ ಅವ್ರ ಜೊತೆ ಯಕ್ಷಿಣಿ ಕೂಡ ಕರ್ಕೊಂಬಂದಿದ್ರು. ಯಕ್ಷಿಣಿನ ಕರ್ಕೊಂಬಂದು ಆ ಯಕ್ಷಿಣಿನ ಮತ್ತೆ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಕನ್ಫ್ಯೂಷನ್ ಆಗೋಯ್ತು. ಅವ್ರು ಹೋಗೋವಾಗ ಯಕ್ಷಿಣಿ ಬಂದಂಗೆ ಆಗಿದೆ, ಆದ್ರೆ ಆ ಯಕ್ಷಿಣಿ ಇಲ್ಲಿ ಎಲ್ಲೋ ಲೋಕಲ್ ಅಲ್ಲಿ ಒಂದು ಸ್ಪೆಷಲ್ ಪೂಜೆ ಇದ್ರೆ ಆ ಪೂಜೆಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಆ ಪೂಜೆಗೆ ಹೊಟ್ಟೋದಾಗ ಇವ್ರು ಏನ್ ಮಾಡಿದ್ದಾರೆ, ಫ್ಲೈಟ್ ಹತ್ತು ಹೋಗ್ಬಿಟ್ಟಿದ್ದಾರೆ. ಈ ಯಕ್ಷಿಣಿ ಇಲ್ಲೇ ಸುತ್ತಾಡ್ಕೊಂಡು ಇಲ್ಲೇ ಇತ್ತು. ಸೊ ಅವರು ದುಬೈಗೆ ಹೋಗಿ 1 ತಿಂಗಳಾಯ್ತು, 1.5 ತಿಂಗಳಾಯ್ತು, ಆ ಯಕ್ಷಿಣಿ ವಾಪಸ್ ಹೋಗಿರ್ಲಿಲ್ಲ. ಸೊ ಅವ್ರಿಗೋಸ್ಕರ ನಾನು ಒಂದು ವಿಶೇಷ ಪೂಜೆ ಮಾಡಿ, ಒಂದು ಸ್ಪೆಷಲ್ ಪೂಜೆ ಮಾಡಿ, ಸ್ವಲ್ಪ ನಾನ್ ವೆಜ್ ಎಲ್ಲ, ಯಕ್ಷಿಣಿ ನಾನ್ ವೆಜ್ ಎಲ್ಲ ತಿನ್ನತ್ತೆ, ಆ ನಾನ್ ವೆಜ್ ಎಲ್ಲ ತಗೊಂಡೋಗಿ ಸ್ಮಶಾನದಲ್ಲಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ನಾನು ಒಬ್ನೇ ಹೋಗಿದ್ದಿದ್ರೆ ತೊಂದರೆ ಇರ್ಲಿಲ್ಲ. ಅವತ್ತು ನನಗೆ ಹೆಲ್ಪ್ ಮಾಡಕ್ಕೆ, ಅಂದ್ರೆ ಹೆವಿ ಪೂಜೆ ಇತ್ತು ಅದು, ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಒಂದು 4 ಜನ ಹುಡುಗರನ್ನ ಕರ್ಕೊಂಡೋದ್ರೆ ಆಕ್ಚುಲಿ ನಾನು ಕರ್ಕೊಂಡೋಗಿದ್ದು 3 ಜನ ಹುಡುಗರನ್ನ ಫಸ್ಟ್. ಆಮೇಲೆ ಅವ್ರ ಫ್ರೆಂಡ್ ಇನ್ನೊಬ್ಬ ಹುಡುಗನ್ನ ಕರ್ಸ್ಕೊಂಡ್ರು ಅವ್ರು. ಆವಾಗ ನಾನು ಮೊದ್ಲೇ ಕಟ್ ಹಾಕಿದ್ದೆ. ಆ ಕಟ್ಟು ಇನ್ನೊಬ್ಬ ಹುಡುಗ ಬಂದಾಗ ಕಟ್ಟು ಒಡೆದೋಯ್ತು. ಆ ಕಟ್ಟು ಒಡೆದೋದ್ಮೇಲೆ ಏನಾಯ್ತು, ಆ ಒಂದು ಕಟ್ಟನ್ನ ಮತ್ತೆ ನಾನು ಮತ್ತೆ ಕಟ್ಟು ಬಂಧನ ಹಾಕ್ಬೇಕಾಗಿತ್ತು. ಸೊ ಮತ್ತೆ ಬಂಧನ ಹಾಕಿದಾಗ ಏನಾಯ್ತು, ಆ ಕಟ್ಟು ಒಡೆದೋಗಿ ಮತ್ತೆ ಬಂಧನ ಹಾಕೋದ್ರ ಮಧ್ಯೆ ಒಂದ್ 4-5 ಈವಿಲ್ ಸ್ಪಿರಿಟ್ಸ್ ಒಳಗಡೆ ಬಂದ್ಬಿಟ್ಟಿದ್ವು. ಆಯ್ತಾ, ಕಟ್ಟು ಒಳಗಡೆ ಬಂದ್ಬಿಟ್ಟಿದ್ವು. ನಾನು ಸಿಕ್ಕಾಪಟ್ಟೆ ಶಾರ್ಪ್ ಅದ್ರಲ್ಲಿ. ಆಯ್ತಾ, ಎಷ್ಟು ಶಾರ್ಪ್ ಅಂದ್ರೆ ಅವು ಇದ್ರೂನು ಪರವಾಗಿಲ್ಲ, ಅದನ್ನ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಅದ್ರ ಮೇಲೆ ಕಟ್ಕಟ್ದೆ. ಮೊದಲಿಂದ ಪೂಜೆ ಮಾಡಿಲ್ಲ, ಯಾಕಂದ್ರೆ ಅಷ್ಟೊಂದು ವಿಶೇಷವಾದ ಪೂಜೆಗಳು ಮಾಡ್ಬಿಟ್ಟಿದ್ದೆ. ಅನ್ನ, ಮೊಸರು, ಹಾಲು, ಎಷ್ಟೊಂದು ಕೋಳಿ ಮಾಂಸ ಎಲ್ಲ ತಗೊಂಡೋಗಿ ರೆಡಿ ಮಾಡಿ ಎಲ್ಲ ಯಕ್ಷಿಣಿಗೆ ನೈವೇದ್ಯ. ಅದು ಜನಗಳು ಯಾರಾದ್ರೂ ತಪ್ಪು ಅದು ಇದು ಅಂತ ಹೇಳಿದ್ರೆ ವಾಮಾಚಾರ ಪದ್ಧತಿಯಲ್ಲಿ ಅದೆಲ್ಲ ಇರ್ತವೆ, 100% ಇರ್ತವೆ. ನಿಜವಾದ ವಾಮಾಚಾರ ಪದ್ಧತಿ ಅಂದ್ರೆ ಅದೇನೆ. ಅದು ಕೂಡ ನಾವು ಎಲ್ಲ ಕೊಡೋದು ಎಡಗೈಯಲ್ಲಿ. ವಾಮಾಚಾರ ಪದ್ಧತಿ ಅಂದ್ರೆ ಎಡಗೈಯಲ್ಲಿ ಮಾಡೋದು. ವಾಮ ಮಾರ್ಗ ಅಂದ್ರೆ ಎಡ ಮಾರ್ಗ ಅಂತ. ಈ ರೀತಿ ಮಾಡ್ಬೇಕಾದ್ರೆ ಆ 2-3 ದೆವ್ವಗಳು ಬಂದಿದ್ವಲ್ವಾ, ಇವುಗಳನ್ನ ಒಳಗಡೆ ಇಟ್ಕೊಂಡು ಕಟ್ಟಿದ್ದೆ ನಾನು. ಅಂದ್ರೆ ನನಗೊಂದು ಧೈರ್ಯ. ಆಯ್ತಾ, ಆಮೇಲೆ ಏನಾಯ್ತು, ಜಸ್ಟ್ 1 ಸೆಕೆಂಡ್ ಕಣ್ಮುಚ್ಚಿದೆ, ಆ ದೆವ್ವಗಳೆಲ್ಲ ಅಲ್ಲಲ್ಲೇ ಇದ್ವು. ಈ ಹುಡುಗರು ಭಯ ಬೀಳ್ತಾರೆ ಅಂದ್ಬಿಟ್ಟು ಹುಡುಗರಿಗೆ ನಾನು ಹೇಳ್ದೆ, ನೋಡಪ್ಪ ಅಲ್ಲೊಬ್ರು ನಿಂತಿದ್ದಾರೆ ನೋಡಿ, ಈ ಕಡೆ ಒಬ್ರು ಶಬ್ದ ಮಾಡ್ತಾರೆ, ಈ ಕಡೆ ಒಬ್ರು ನಿಂತಿದ್ದಾರೆ. ನೀವು ಅಂದ್ರೆ ಹುಡುಗರಿಗೆ ಕಾಣಿಸೋದಿಲ್ಲ, ಬಟ್ ಆ ಶಬ್ದಗಳು, ಆ ಗಾಳಿ, ಆ ಒಂದು ಏನಂತ ಡಿಸ್ಟರ್ಬೆನ್ಸು, ಒಂದು ಭಯಾನಕವಾದ ಡಿಸ್ಟರ್ಬೆನ್ಸು ಯಾವಾಗ ಮಾಡಕ್ಕೆ ಶುರು ಮಾಡ್ತಾವೆ ಅಂತ ನನಗೆ ಸಿಗ್ನಲ್ ಬಂತು. ಹುಡುಗರಿಗೆ ಮೊದಲೇ ಹೇಳ್ದೆ ನಾನು, ನೋಡ್ರಪ್ಪ ಈ ಥರ ಆಗತ್ತೆ ಅಂದ್ರೆ. ಅವ್ರಿಗೆ ನಾನು ಹೇಳಿದ್ದು ಯಕ್ಷಿಣಿ ಬಂದಿದ್ದಾಳೆ ಅಂತ, ಯಾಕಂದ್ರೆ ಅವ್ರಿಗೆ ಕಾಣಿಸಲ್ವಲ್ಲ, ನಾವೇನ್ ಹೇಳಿದ್ರು ನಂಬಿಸ್ಬೋದಲ್ವ. ಯಕ್ಷಿಣಿ ಬಂದಿದ್ದಾಳೆ ಅಂದ್ರೆ ಅದು ಎಫೆಕ್ಟ್ ಮಾಡೋದಿಲ್ವಲ್ಲ ನಾನಿರೋವಾಗ. ನನ್ಗೆ ಆ ಥರ ಧೈರ್ಯ, ನನಗಿದು ಎಲ್ಲಿಂದ ಬಂತು ಅಂತ ಇನ್ನೊಂದು ಪಾಡ್ಕಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಇದೊಂದು ಅದು ಒಂದು ವಿಶೇಷವಾದ ಪಾಡ್ಕಾಸ್ಟ್ ಆಗತ್ತೆ. ಅಲ್ಲಿ ಅವ್ರಿಗೆ ಹೇಳ್ದೆ ಈ ತರ ಆಗತ್ತೆ ಅಂತ.
ಸೊ ಅದೇ ತರ ಆಗಕ್ ಸ್ಟಾರ್ಟ್ ಆಯ್ತು. ನಾನು ಕಣ್ ಮುಚ್ಚಿದ ಮೇಲೆ, ನಾನು ಕಣ್ ಮುಚ್ಚಿ ಮಾಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ, ಇದು ಪೂಜೆ ರಿಯಲ್ ಮಾಡ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್. ಇದು ರಿಯಲ್ ಎಕ್ಸ್ಪೀರಿಯನ್ಸ್. ಆವಾಗ ಈ ಡಿಸ್ಟರ್ಬೆನ್ಸ್, ಈ ಸೌಂಡ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿ 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 ಮತ್ತೆ ನಾನು ಕಣ್ ತೆಗಿಬೇಕಾಗಿತ್ತು. ಯಾಕೆ ಅಂದ್ರೆ ಒಂದು ಸ್ವಲ್ಪ ದೊಡ್ಡ ಭಯಂಕರವಾದದ್ದು ಅದನ್ನ ನಾನೇ ಬಿಡಿಸಿದ್ದಂಥದ್ದು. ಅದು ರಮಾಮಣಿ ಅಂತ ಆಂಧ್ರದಿಂದ ಬಂದಿತ್ತು, ಸ್ವಂತ ನಮ್ಮ ರಿಲೇಟಿವ್ಸ್ ಮೇಲೆ ಬಂದಿತ್ತು. ಅದು 16 ವರ್ಷದ ಹಿಂದೆ ಬಿಡಿಸಿದ್ದು. ಅದು ಬಂದ್ಬಿಡ್ತು. ನಾನು ಅದು ಬಂದಿರೋದು ಗಮನಿಸಿಲ್ಲ. ನನ್ನ ಹಿಂದೆ ಇತ್ತು. ಅದನ್ನ ನಾನು ನೋಡಿದ್ರೆ ಒಡೆದು ಆಚೆ ಕಳಿಸ್ತೀನಿ ಅಂದ್ಬಿಟ್ಟು ಅದು ನನ್ನ ಹಿಂದೆ ಬಚ್ಚಿಕೊಂಡಿತ್ತು. ಅದು ಗಾಳಿ ರೂಪದಲ್ಲಿ ಬಂದು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಶುರು ಮಾಡಿ. ಆವಾಗ ನಾನು ಕಣ್ ತೆಗೆದು ಶಾಂತಿ 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 5 ನಿಮಿಷ ಕಟ್ಟು ಬಿಚ್ತೀನಿ, ಆಮೇಲೆ ತಿನ್ಕೊಳ್ರಿ ಅಂತ. ಏನಕ್ಕೆ ಬಂದಿರೋದದು? ನಾನಲ್ಲಿ ಹಾಕಿರೋ ಚಿಕನ್ಗೆ, ಆ ಅನ್ನಕ್ಕೆ, ಆ ಒಂದು ಮೊಸರಿಗೆ, ಆ ಒಂದು ಸೆಂಟ್ಗೆ. ನಾನ್ ವೆಜ್ ಇಷ್ಟು ಪವರ್ ಇದೆಯಾ ಗುರುಜಿ? ಮತ್ತೆ ಆ ಒಂದು ಸೆಂಟ್ಗೆ ಅದಕ್ಕೆಲ್ಲ ಬಂದಿದ್ದು ಅದು. ಸರಿ, ನಾನು ಯಕ್ಷಿಣಿಯರು ಬಂದ್ರೆ ಆ ಥರ ಕಾಣಿಸ್ಕೊಳ್ಳಲ್ಲ ಮನುಷ್ಯರಿಗೆ ಬೇಗ. ಆದರೆ ಭೂತ ಪ್ರೇತ ಪಿಶಾಚಾದಿಗಳು ಬೇಗ ಕಾಣಿಸ್ಕೊತವೆ. ತುಂಬಾ ಜನ ಒಂದು ರಾಂಗ್ ಎಕ್ಸ್ಪೀರಿಯನ್ಸ್ ಮಾಡೋದೇನು ಅಂದ್ರೆ, ಭೂತ ಪ್ರೇತ ಪಿಶಾಚಾದಿಗಳು ಬಂದು ದೇವರ ವೇಷದಲ್ಲಿ ಬರ್ತವೆ ಈ ಸಣ್ಣ ಪುಟ್ಟ ಸಾಧಕರಿಗೆ. ಅರ್ಥ ಆಯ್ತಾ? ಎಷ್ಟೋ ಜನ ಸಾಧನೆ ಮಾಡಕ್ ಹೋಗಿ ಹುಚ್ಚಿಡ್ದು ಅವರ ಒಂದು ಜೀವನನ ಕಳ್ಕೊಂಡಿರ್ತಾರೆ. ಅದು ಕೂಡ ಈ ಒಂದು ಗೊತ್ತಿಲ್ಲದೆ ಇರೋಂಥ ಎಕ್ಸ್ಪೀರಿಯನ್ಸ್. ಆಮೇಲೆ ಯಕ್ಷಿಣಿ ಬಂದ್ರು. ಯಕ್ಷಿಣಿ ಬಂದ್ಮೇಲೆ ಹೇಳಿದ್ರು, ನೀವು ಬೇಗ ಹೋಗ್ರಿ, ನಾನು ಬಂದಿದ್ದೀನಿ, ನಾನು ಎಲ್ಲಿ ಹೋಗ್ಬೇಕು ನಾನು ಹೋಗ್ತೀನಿ, ನನಗೆ ಗೊತ್ತಾಯ್ತು ಅಂತೇಳಿ ಅವ್ರಿಗೆ ನಾನು ಯಕ್ಷಿಣಿನ ಕಳಿಸ್ಕೊಟ್ಟೆ. ಮತ್ತೆ ಇನ್ನೊಂದು ನಂದು ಪರ್ಸ್ನಲ್ ಶಕ್ತಿ ಒಂದಿತ್ತು, ಅದ್ರ ಹೆಸರು ಹೇಳೋದಿಲ್ಲ ನಾನು. ಆ ಶಕ್ತಿಗೂ ಎಲ್ಲ ಏನು ಕೊಡ್ಬೇಕೆಲ್ಲ ಕೊಟ್ಟು ನಮಸ್ಕಾರ ಮಾಡಿ ಆಮೇಲೆ ನಡೀರಪ್ಪ ಅಂತೇಳಿ ಕಟ್ಟುಗಳು ಬಿಚ್ಕೊಂಡು ಆಚೆ ಬಂದ್ಬಿಟ್ಟು. ಅರ್ಥ ಆಯ್ತಾ? ಈ ಒಂದು ವಿಚಾರ ಆ ಹುಡುಗರೆಲ್ಲ ಕಾಲೇಜ್ ಹುಡುಗರು, ಅವ್ರಿಗೆ ಲೈಫಲ್ಲಿ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ಅರ್ಥ ಆಯ್ತಾ? ಯಾರಾದ್ರೂ ನಿಜವಾಗ್ಲೂ ನೋಡೋ ಶಕ್ತಿ ಇದ್ರೆ, ನಿಮ್ ತರ ಯಾರಾದ್ರೂ ನಮ್ಮನ್ನ ಕ್ವಶನ್ ಮಾಡಕ್ ಬಂದ್ರೆ ಕರ್ಕೊಂಡು ಹೋಗ್ತೀನಿ. ಡೈರೆಕ್ಟ್ ಆಗಿ ತೋರಿಸ್ತೀನಿ, 100% ತೋರಿಸ್ತೀನಿ. ಸೂಪರ್ ಆಗಿರುತ್ತೆ. ಅರ್ಥ ಆಯ್ತಾ? ಯಾಕೆ ಅಂದ್ರೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಜನ ಮಾಡ್ಕೊಡೋದಿಲ್ಲ, ತುಂಬಾ ಜನ ತೋರ್ಸಕ್ಕೆ ಆಗೋದಿಲ್ಲ. ತೋರ್ಸದ ಮೇಲೆ ಅದನ್ನ ಕಂಟ್ರೋಲ್ ಮಾಡೋ ಶಕ್ತಿ ಎಲ್ಲರ ಹತ್ರ ಇರಲ್ಲ. ನನ್ನ ಹತ್ರ ಇದೆ. ಲಾಸ್ಟ್ ಟೈಮ್ ನಾನು ನಮ್ಮ ಕಸಿನ್ ಒಬ್ರಿದ್ರು, ಅವರು ಹಂಗೆ ಈ ತರ ದೆವ್ವ, ಈವಿಲ್ ಸ್ಪಿರಿಟ್ ಒಂದು ಬಂದಿದೆ ಅಂತ ಹೇಳ್ಬಿಟ್ಟು ರೂಮಿಂದ ಆಚೆ ಬರ್ದಿರ ಇರೋದು, ನನಗೆ ಅದು ಕಾಣಿಸ್ಕೊಂತಿದೆ, ಮೈಯೆಲ್ಲ ಏನೋ ಸ್ಕ್ರಾಚಸ್, ಇದೆಲ್ಲ ನಿಜವಾಗ್ಲೂ ಇದೆಯಾ? ಇಲ್ಲ ಇದ್ರೆ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ? ಇದನ್ನೆಲ್ಲ ಇದೆ, ಹಿಂಗ್ ತೋರಿಸ್ತೀವಿ ಅಂತ? 100% ಇದೆ, 100% ತೋರಿಸ್ತೀನಿ. ಈಗ ಇದೇ ಮೊದಲನೇ ಬಾರಿಗೆ ನಾನು ಮೀಡಿಯಾ ಮುಂದೆ ಹೇಳಿರೋದು, ನಾನು ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡಿರೋದು. ಅದು ಎಂತವ್ರೇ ಇರ್ಲಿ, ಅವ್ರು ಯಾರೋ ಒಬ್ರು ಚಾಲೆಂಜ್ ಮಾಡ್ತಾ ಇದ್ರು ಈ ಮಂತ್ರವಾದಿಗಳ ಮೇಲೆ, ಅಗೋರಿಗಳ ಮೇಲೆ ಎಲ್ಲ. ಅವ್ರು ಯಾರು ಚಾಲೆಂಜ್ ಮಾಡೋರು ಬರ್ಲಿ, ನಾನು ತೋರಿಸ್ತೀನಿ. ಯಾಕೆ ನಮ್ಮ ಹುಡುಗರಿಗೆ ಅಂದ್ರೆ ನಮ್ಮ ಅವ್ರ ಫ್ರೆಂಡ್ಸ್ಗೆ ಅಥವಾ ಹುಡುಗರಿಗೆ ತೋರ್ಸಕ್ಕಾಗತ್ತೆ, ಬೇರೆಯವ್ರಿಗೆ ತೋರ್ಸಕ್ಕಾಗಲ್ವಾ? ಅವ್ರು ತಾಕತ್ತಿದ್ದು ಕೂತ್ಕೋಬೇಕಷ್ಟೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ಅವ್ರಿಗಾಗ್ಲಿ ನಮಗಾಗ್ಲಿ ಒಂದು ಸಣ್ಣದಾದ ಒಂದು ಕೂದಲಷ್ಟು ಕೂಡ ಎಫೆಕ್ಟ್ ಇಲ್ದಿರ ಕರ್ಕೊಂಬರ್ತೀನಿ ಸೇಫಾಗಿ ಕರ್ಕೊಂಬರ್ತೀನಿ. ಅದು ನನಗಿರೋಂಥ ಎಕ್ಸ್ಪೀರಿಯನ್ಸು ಅಥವಾ ಪವರ್ ಅಥವಾ ಅಥಾರಿಟಿ ಆ ಶಕ್ತಿಗಳ ಮೇಲೆ. ಮತ್ತೆ ನೀವು ಇದು ಹೇಳ್ತಿದ್ದೀರಲ್ಲ, ತೋರಿಸ್ತೀನಿ, ಇಲ್ಲ ನೆಗೆಟಿವ್ ಎನರ್ಜಿ, ಈವಿಲ್ ಸ್ಪಿರಿಟ್ ನಮ್ಮ ಹ್ಯೂಮನ್ಸ್ ಮೇಲೆ ಬರೋದು, ನೆಗೆಟಿವ್ ಆಗಿ ಯೋಚನೆ ಮಾಡೋರ್ ಮೇಲೇನೆ ಬರತ್ತಾ, ಇಲ್ಲ ಪಾಸಿಟಿವ್ ಆಗಿರೋರ್ ಮೇಲೇನೂ ಬರತ್ತಾ? ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ನಾವೆಲ್ಲ ಇವಾಗ ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ. ನಮ್ಮ ಮೇಲೆ ದೇವಗಳು ಯಾಕೆ ಬರಲ್ಲ? ಕೆಲವೊಂದು ಹ್ಯೂಮನ್ಸ್ ಮೇಲೆ, ವ್ಯಕ್ತಿಗಳ ಮೇಲೆ ಮಾತ್ರ ಯಾಕೆ ಬರುತ್ತೆ? ನಿಮ್ಗೊಂದು ಉದಾಹರಣೆ ಹೇಳ. ನಿಮ್ಗೆ ಗೊತ್ತಿದ್ದು ನೀವು ಬೆಂಕಿಯಲ್ಲಿ ಕೈ ಇಟ್ರು ಸುಡುತ್ತೆ, ಗೊತ್ತಿಲ್ಲದೆ ಬೆಂಕಿಯಲ್ಲಿ ಕೈ ಇಟ್ರು ಸುಡುತ್ತೆ. ಇಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗ್ಬೇಕಾಗಿರೋದು, ನಾನ್ ಬೆಂಕಿಯಲ್ಲಿ ಕೈ ಇಡ್ತೀನಿ ಅಂತ 24 hours ನೀವು ಅನ್ಕೊಂಡು ಹೋಗಿ ಕೈ ಇಟ್ರೆ ಸ್ವಲ್ಪ ಬೇಗ ಸುಡುತ್ತೆ. ಸೊ ಇಟ್ ಇಸ್ ಆಲ್ ಅಬೌಟ್ ಇಮ್ಯಾಜಿನೇಷನ್ ಅಂತೀರಾ? ಅಷ್ಟೇ. ನನಗೆ ಸುಡೋದಿಲ್ಲ ಅಂತ ನಂಬಿಕೆ ಇಟ್ಕೊಂಡು ಹೋಗಿ ಕೈ ಇಟ್ರೆ ಫಸ್ಟ್ 2-3 ಸೆಕೆಂಡ್ ಸುಡೋದಿಲ್ಲ, ಆಮೇಲೆ ಸುಡೋದು 100%. ಬಟ್ ಎಷ್ಟು ಬೇಗ ರಿಯಾಕ್ಟ್ ಆಗ್ತೀವಿ. ನೆಗೆಟಿವ್ ಮೈಂಡ್ ಇರೋರಿಗೆ ಬೇಗ ರಿಯಾಕ್ಟ್ ಆಗತ್ತೆ, ಪಾಸಿಟಿವ್ ಮೈಂಡ್ ಇರೋರಿಗೆ ಸ್ವಲ್ಪ ನಿಧಾನವಾಗಿ ರಿಯಾಕ್ಟ್ ಆಗುತ್ತೆ. ಬಟ್ ತುಂಬಾ ಜನ ಹೇಳ್ತೀರಾ, ನೀವು ಪೂಜೆಗಳು ಮಾಡಿದ್ರೆ, ದೇವತೆಗಳನ್ನ ಆರಾಧನೆ ಮಾಡಿದ್ರೆ, ಡೈಲಿ ನಾವು ದೀಪ ಅನ್ನಿಸ್ತೀವಿ, ದೇವ್ರಿಗೆ ಪೂಜೆ ಮಾಡ್ತೀವಿ, ನೆಗೆಟಿವ್ ಎನರ್ಜಿ ಹೆಂಗ್ ಬರುತ್ತೆ? ಈವಿಲ್ ಸ್ಪಿರಿಟ್ ಅನ್ನೋದು ಅಷ್ಟು ಭಕ್ತಿಯಿಂದನೇ ಮಾಡ್ತೀವಲ್ವಾ ನಾವು?
ಪೂಜೆ ನಿಜ. ಮಾಡಿದ್ರು ನಮ್ಗೆ ಈವಿಲ್ ಸ್ಪಿರಿಟ್ ಬರ್ತಿದೆ, ನೆಗೆಟಿವ್ ಎನರ್ಜಿ ಬರ್ತಿದೆ ಅಂದ್ರೆ ಹೇಗ್ ಬರುತ್ತೆ? ವೆರಿ ಗುಡ್, ಒಳ್ಳೆ ಕ್ವಶನ್, ಸೂಪರ್ ಕ್ವಶನ್ ಇದು. ಈ ತರ ಒಂದು ಕ್ವಶನ್ ಯಾರಾದ್ರೂ ಕೇಳ್ತಾರ ಅಂತ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೆ ನಾನು. ಒಳ್ಳೆ ಕ್ವಶನ್ ಕೇಳಿದ್ರೆ, ಪೂಜೆ ಬಂದ್ಬಿಟ್ಟು ನೀವು ಯಾವ ಲೆವೆಲ್ ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಟ್ ಈಸ್ ದ ಲೆವೆಲ್ ಆಫ್ ದ ಕಾನ್ಶಿಯಸ್ನೆಸ್. ನೀವು ಯಾವ ಲೆವೆಲ್ ಕಾನ್ಶಿಯಸ್ ಆಗಿದ್ದೀರಾ ಪೂಜೆಯಲ್ಲಿ. ನೋಡಿ, ಪೂಜೆಗಳಲ್ಲಿ ಬಹಳಷ್ಟು ವಿಧಾನ ಪೂಜೆಗಳಿದೆ. ಮೊದಲನೇ ಪೂಜೆ ಪಂಚೋಪಚಾರ ಪೂಜೆ. ಅಂದ್ರೆ ಈ ಒಂದು 5 ಎಲಿಮೆಂಟ್ಸ್ಗೆ, 5 ಎಲಿಮೆಂಟ್ಸ್ ಏನಿದೆ, ಈ ಒಂದು ಪಂಚಭೂತಗಳೇನಿದೆ, ಆ ಪಂಚಭೂತಗಳಿಗೆ ಪೂಜೆ ಮಾಡೋದು, ಆಯ್ತಾ. ಇನ್ನು ಷೋಡಶೋಪಚಾರ ಪೂಜೆ ಇರುತ್ತೆ. ಅಂದ್ರೆ 16 ಥರ ಸೇವೆಗಳು. ಒಂದು ಅತಿಥಿ ನಮ್ಮ ಮನೆಗೆ ಬಂದ್ರೆ ಅವ್ರಿಗೊಂದು 16 ಥರ ಸೇವೆಗಳು ಮಾಡಿ, ಅವ್ರಿಗೆ ಧೂಪ, ದೀಪ, ನೈವೇದ್ಯ, ತಾಂಬೂಲ, ವಸ್ತ್ರ, ಗಂಧ, ಹರಿದ್ರ ಮತ್ತೆ ಕುಂಕುಮ, ಈ ರೀತಿ ಒಂದು 16 ಥರ ಸೇವೆಗಳು. ಅವ್ರಿಗೆ ಪಾದಕ್ಕೆ ನೀರು, ಕೈಗೆ ನೀರು, ಮುಖಕ್ಕೆ ನೀರು, ಅವ್ರಿಗೆ ಪಂಚಾಮೃತ ಅಭಿಷೇಕ, ಈ ರೀತಿ ಮಾಡಿ, ಆಯ್ತಾ. ಈ ಪೂಜೆಗೂ ಇದು 5 ಸ್ಟೆಪ್, ಇದು 16 ಸ್ಟೆಪ್, ಆಯ್ತಾ. ಇದೆಲ್ಲ ಬಂದ್ಬಿಟ್ಟು ಸಹಜವಾಗಿ ಪ್ರತಿನಿತ್ಯ ಮಾಡುವಂತ ಪೂಜೆ. ಹೌದು. ಸೊ ಇಲ್ಲಿ ನಿಮಗೆ ನಾನು ಆಗ್ಲೇ ಹೇಳಿದೆ ಕಾನ್ಶಿಯಸ್ನೆಸ್. ನೀವು ಪೂಜೆ ಮಾಡಿದಾಗ ಅಲ್ಲಿ ಭಗವಂತ ಬಂದಿದಾರ ಇಲ್ವಾ, ನೀವು ಆವಾಹನೆ ಮಾಡಿದಂತ ದೇವರು ಬಂದಿದಾರ ಇಲ್ವಾ, ಆ ರೀತಿ ಏನಾದ್ರೂ ದೇವರು ಬರ್ತಾ ಇದ್ರೆ ನೀವು ಪೂಜೆ ಮಾಡಿದ ಪ್ರತಿ ಸರಿ ದೇವರು ಬರ್ತಾ ಇದ್ದಾರೆ ಅನ್ನೋ ಅಷ್ಟು ಕಾನ್ಶಿಯಸ್ ನಿಮ್ಮಲ್ಲಿದ್ರೆ, ಅಂದ್ರೆ ಅವ್ರನ್ನ ನೋಡೋಷ್ಟು ಶಕ್ತಿ ಅಥವಾ ಅವ್ರು ಬಂದಿದ್ದಾರೆ ಅನ್ನೋದಕ್ಕೆ ನಿಮ್ಗೊಂದು ಸೈನ್, ಅದು ಫೀಲ್ ಅಥವಾ ಸೈನ್ ಏನಾದ್ರೂ ನಿಮ್ಗೆ ಸಿಗ್ತಾ ಇದ್ರೆ ಖಂಡಿತ ನಿಮ್ಗೆ ಎಫೆಕ್ಟ್ ಆಗಲ್ಲ, ಆಯ್ತಾ. ಒಂದು ವೇಳೆ ಆ ತರ ಇಲ್ಲ ಅಂದ್ರೆ ಖಂಡಿತ ನೀವು ಜಸ್ಟ್ ಒಂದು ನ್ಯೂಟ್ರಲ್ ಆಗಿ ಏನೋ ಒಂದು ಮಾಡ್ತಾ ಇದ್ದೀರಿ, ಅರ್ಥ ಆಯ್ತಾ. ಸೊ ನ್ಯೂಟ್ರಲ್ ಅಲ್ಲಿರೋ ಗಾಡಿ ಮುಂದಕ್ಕೆ ಹೋಗುತ್ತಾ? ಹೋಗಲ್ಲ. ಸೊ ಅದಕ್ಕೆ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಅಂತ ಹಾಕ್ಬೇಕು. ಇಲ್ಲಿ ಇನ್ನು ಇಂಪಾರ್ಟೆಂಟ್ ಇನ್ನೊಂದು ಸೆಕೆಂಡ್ ಕ್ಯಾಟಗರಿ ಏನಪ್ಪಾ ಅಂದ್ರೆ, ನೀವು ಇವತ್ತು ಪೂಜೆ ಮಾಡ್ತಾ ಇದ್ದೀರಾ ರೀ, ನೀವು ಇವತ್ತು ಪೂಜೆ ಮಾಡ್ತಾ, ಆದ್ರೆ ಆಲ್ರೆಡಿ ನಿಮ್ಮಲ್ಲಿ ವಿಲ್ ಸ್ಪಿರಿಟ್ ಇದೆ, ಆಲ್ರೆಡಿ ನಿಮ್ಮಲ್ಲಿ ದೆವ್ವ ಇದೆ, ಭೂತ ಇದೆ, ಪ್ರೇತ ಇದೆ, ಪಿಶಾಚಿ ಇದೆ. ಅದು ಇವತ್ತು ಭೂತ ಆಗಿರ್ಬೋದು, ಅಥವಾ ನಿಮ್ಮ ಒಳಗಡೆ ಬರೋದಕ್ಕೆ ಮೊದಲು ಸತ್ತೋಗಿ ನಿಮ್ಮ ಒಳಗಡೆ ಬಂದಿರ್ಬೋದು. ಆದ್ರೆ ಅದು ಕೂಡ ನಿಮ್ಮ ಕೈಯಲ್ಲಿ ಸಾಕಷ್ಟು ಪೂಜೆ ಮಾಡಿಸುತ್ತೆ. ನಿಮ್ಮ ಬಾಡಿ ಯೂಸ್ ಮಾಡ್ಕೊಂಡು ಅದು ಪೂಜೆ ಮಾಡ್ತಾ ಇರುತ್ತೆ. ಹ್ಯೂಮನ್ ಬೀಯಿಂಗ್ ಆಗಿ ನೀವು ಪೂಜೆ ಮಾಡ್ತಾ ಇದ್ದೀರ ಅಂತ ನಿಮ್ಮ ಭ್ರಮೇಲಿ. ಈ ವಿಷಯ ನಮ್ಗೆ ನಿಜವಾಗ್ಲೂ ಹೌದು, ಆಯ್ತಾ. ಇಲ್ಲಿ ನಮ್ಮೂರಿಂದ 25 ಕಿಲೋಮೀಟರ್ ದೂರದಲ್ಲಿ ಒಂದು ವಿದ್ರಾಶ್ವತ ಅಂತ ಒಂದು ಈ ನಾಗ ಸರ್ಪದ ದೇವರ ಒಂದು ದೇವಸ್ಥಾನ ಇದೆ. ಅದು ಸ್ವಾಮಿ ಅವರು ಅಶ್ವತ್ಥ ನಾರಾಯಣ ಮಾಡಿರುವಂತದ್ದು ವಿದುರಾಶ್ವತ. ವಿದುರನು ಅಲ್ಲಿ ಒಂದು ಅಶ್ವತ್ಥ ಮರನ ನೆಟ್ಟಿರ್ತಾರೆ. ಆ ದೇವಸ್ಥಾನ ವಿದುರಾಶ್ವತ ನಾಗರಿಗೆ ತುಂಬಾ ಫೇಮಸ್ ಅಲ್ಲಿ. ಆ ಒಂದು ಮಹಾಭಾರತ ನಡೆದಂತ ಒಂದು ಕಾಲದಲ್ಲಿ ನೆಟ್ಟಿರುವಂತ ಮರ ಇವತ್ತಿಗೂ ಇದೆ. ಆ ಒಂದು ಮರನ ನಾವು ಪೂಜಿಸಿ ಅಲ್ಲಿ ನಾಗರನೆಲ್ಲ ಮಾಡ್ತಾರೆ. ಆ ಊರಿಂದ ಕರೆಕ್ಟಾಗಿ ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಒಂದು ಹಳ್ಳಿ. ಒಂದು 15 ವರ್ಷದ ಹಿಂದೆ, 15-16 ವರ್ಷದ ಹಿಂದೆ ನನ್ನನ್ನ ಆ ಮನೆಯವರು ಕರೆಯೋರು. ಏನಂತ, ಸ್ವಾಮಿ ನಮ್ಮ ಮನೆಯಲ್ಲಿ ಮಗುಗೆ, ನಮ್ಮ ಹೆಣ್ಮಗಳಿಗೆ ತುಂಬಾ ಸಮಸ್ಯೆ ಇದೆ, ದಯವಿಟ್ಟು ಬನ್ನಿ ಅಂತ. ಏನಮ್ಮ ಸಮಸ್ಯೆ ಅಂದ್ರೆ, ಆ ಹುಡುಗಿ ಬೆಳಗ್ಗೆ 4 ಗಂಟೆಗೆ ನಿದ್ದೆ ಎಚ್ಚರ ಆಗ್ತೈತೆ. 4 ಗಂಟೆಗೆ ಮನೆಯಲ್ಲಿರೋರೆಲ್ಲರೂ ಸ್ನಾನ ಮಾಡ್ಬೇಕು. ಆ ಹುಡುಗಿದು ರೂಲ್ಸ್. ಸ್ನಾನ ಮಾಡಿ ಮನೆ ಎಲ್ಲ ತೊಳಿತಾಳೆ, ದೇವ್ರನ್ನೆಲ್ಲ ತೊಳಿತಾರೆ, ಎಲ್ಲಾ ತೊಳಿತಾರೆ. ಎಲ್ಲ ತೊಳೆದು ಕ್ಲೀನ್ ಆಗೋಷ್ಟೊತ್ತಿಗೆ 4 ಗಂಟೆ ಸಾಯಂಕಾಲ. ಅದುವರೆಗೂ ಯಾರು ಊಟ ಮಾಡಂಗಿಲ್ಲ, ನೀರ್ ಕುಡಿಯಂಗಿಲ್ಲ, ನಿದ್ದೆ ಮಾಡಂಗಿಲ್ಲ. ಅದಾದ್ಮೇಲೆ 4 ಗಂಟೆಗೆ ಪೂಜೆ ಶುರು ಮಾಡ್ತಾಳ ಆ ಹುಡುಗಿ. 4 ಗಂಟೆಗೆ ಪೂಜೆ ಶುರು ಮಾಡಿದ್ರೆ ರಾತ್ರಿ 2 ಗಂಟೆವರೆಗೂ ಆ ಹುಡುಗಿ ಪೂಜೆ ಮಾಡ್ತಾರೆ. ಅರ್ಥ ಆಯ್ತಾ? ಆ ರಾತ್ರಿ 2 ಗಂಟೆವರೆಗೂ ಕೂಡ ಮತ್ತೆ ಯಾರು ಊಟ ಮಾಡಂಗಿಲ್ಲ. ಸಾಯಂಕಾಲ 4 ಗಂಟೆ ಊಟನೇ ಮಾಡಂಗಿಲ್ಲ. ಆಗ ರಾತ್ರಿ 2 ಗಂಟೆಯಲ್ಲಿ ಸ್ವಲ್ಪ ಯಾರಾದ್ರೂ ಆ ಮನೇಲಿರೋರು ಊಟ ಮಾಡ್ಬೋದು. ಎಷ್ಟೊತ್ತಿಂದ? ರಾತ್ರಿ 2 ಗಂಟೆಯಿಂದ ಬೆಳಗ್ಗೆ 4 ಗಂಟೆ ಮಧ್ಯೆ ಊಟ ಮಾಡ್ಬೋದು ಅಷ್ಟೇ. ನಿದ್ದೆ ಮಾಡೋ ಸಮಯದಲ್ಲಿ ಇವರು ಊಟ ಮಾಡ್ಬೋದು, ಯಾಕಂದ್ರೆ ಆ ಹುಡುಗಿ ನಿದ್ದೆ ಮಾಡ್ತಾ ಇರ್ತಾಳ. ಒಂದು ವೇಳೆ ಊಟ ಮಾಡಿದ್ರು, ಅಡಿಗೆ ಮಾಡಿದ್ರು ಅಂದ್ರೆ ಎಲ್ಲಾರನ್ನು ಹೊಡೆಯೋದು, ಎಲ್ಲಾರನ್ನು ಬೈಯೋದು, ಕೊಲ್ಲಕ್ ಹೋಗುದು. ಆ ಹುಡುಗಿ ಹೆಂಗಾಗಿದ್ದಾಳೆ ಅಂದ್ರೆ, ತಲೆ ಇದೆ, ಕೈ ಇದೆ, ಕಾಲಿದೆ, ಎದೆಯಲ್ಲಿ ಈ ಮೂಳೆಗಳೆಲ್ಲ ಕ್ಲೀನ್ ಆಗಿದಾವೆ, ಎಲ್ಲ ಮೂಳೆಗಳು ಇದಾವೆ. ಮೂಳೆ ಒಂದು ಮಿಸ್ ಆಗಿದೆ, ಒಂದು ಮೂಳೆ ಮಿಸ್ ಆಗಿಲ್ಲ.
ಮಾಂಸ ಇಲ್ಲ, ಚರ್ಮ ಇದೆ, ಸ್ವಲ್ಪ ಚರ್ಮ ಇದೆ, ಮೂಳೆ ಇದೆ, ಅದ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ತರ ಆಗೋಗಿದ್ಲು ಹುಡುಗಿ. ಎಷ್ಟು ವರ್ಷದಿಂದ ಇದೇ ರೀತಿ. ಈ ರೀತಿ ಯಾರಾದ್ರೂ ಪೂಜೆ ಮಾಡ್ತಾರಾ? ಇಲ್ಲ, ದೆವ್ವ, ಖಂಡಿತ ಇಲ್ಲ. ಅದೊಂದು ಪ್ರೇತ. ಆ ಹುಡುಗಿ ಒಳಗಡೆ ಒಂದು ಪ್ರೇತ ಸೇರ್ಕೊಂಡು ಪೂಜೆ ಮಾಡಿದ್ದು. ಬಟ್ ನಾವು ಏನಂತೀವಿ, ದೈವಕ್ಕೂನು ಈವಿಲ್ ಸ್ಪಿರಿಟ್ಗೂನು ವ್ಯತ್ಯಾಸ ಇರತ್ತೆ ಅಂತೀರಾ. ಆ ದೈವನ ಪೂಜೆ ಮಾಡಕ್ ಆಗತ್ತಾ ಈವಿಲ್ ಸ್ಪಿರಿಟ್ ಅಂತ? ಆ ಇವಿಲ್ ಸ್ಪಿರಿಟ್ ಸಾಯಕ್ ಮೊದ್ಲು ಒಂದು ದೊಡ್ಡ ಮಂತ್ರವಾದಿ. ಅವನು ಬದುಕಿರೋವಾಗ ಮಾಡ್ತಾ ಇದ್ದ. ಅವನ ಸಾಧನೆ ಈ ಹುಡುಗಿ ಮೇಲೆ ಬಂದ್ ಮಾಡ್ತಾ ಇರೋದು. ನನ್ನನ್ನ ಪ್ರತಿ ಸರಿ ಕರೆಯೋರು ಅವರು. ನಾನು ಅವ್ರ ಮನೆಗೆ ಹೋಗೋಷ್ಟ್ರಲ್ಲ ಆ ಹುಡುಗಿ ಮಾಯ, ಎಲ್ಲಾದ್ರೂ ಹೊಟ್ಟೋಗ್ಬಿಡೋದು. ನಾನು ಆ ಊರಲ್ಲಿ ಇರೋ ಅಷ್ಟೊತ್ತು ಬರ್ತಾ ಇರ್ಲಿಲ್ಲ. ನಾನು ಆ ಊರ್ ದಾಟ್ತಾ ಇದ್ದೀನಿ ಅಂತ ನೋಡ್ಕೋತಾಳೆ. ನೋಡ್ಕೊಂಡಿದ ತಕ್ಷಣ ಮತ್ತೆ ಮನೆಗೆ ಬರ್ತಾರೆ. ಅವ್ರ ಮನೆಯವರೆಲ್ಲ ಫುಲ್ ಆಶ್ಚರ್ಯ. ನನಗ್ ಮೊದ್ಲು ಇನ್ನೂ 2-3 ಜನ ಗುರೂಜಿಗಳು ಅವರು ಇವರು ಸಣ್ಣ ಪುಟ್ಟ ಮಾಂತ್ರಿಕರೆಲ್ಲ ಹೋಗಿದ್ದಾರೆ. ಹೋಗಿ ಅವ್ರ ಹತ್ರ ಮಾತಾಡಿ ವಧೆ ತಿಂದು ಬಂದಿದ್ದಾರೆ. ಹುಡುಗಿ ಹೊಡೆದ್ ಬಿಡೋದೆ, ಮನೇಲಿ ಇರೋರ್ನು ಹೊಡಿಯೋದೆ, ಮನೆಗೆ ಹೋಗಿರೋ ಮಾಂತ್ರಿಕರನ್ನು ಹೊಡಿಯೋದೆ. ನನ್ನೊಬ್ಬನ್ಗೆ ಭಯ ಬೀಳ್ತಾ ಇತ್ತು. ಅದು ನಾನು ಕೊನೆಗೆ ಹಿಡ್ಕೊಂಡು ಎಲ್ಲ ಬೈದಾಡಿ ಮತ್ತೆ ಅದನ್ನ ಎಲ್ಲ ಬಿಡಿಸಿ ಅವನ ಮಾಂತ್ರಿಕನ್ನೆಲ್ಲ ಬಿಡಿಸಿ ಇದ್ ಮಾಡುವಾಗ ಒಂದಿನ ನಾನು ಅವತ್ತು ಕೇಳ್ದೆ, ಸರಿ ನೀನು ಎಲ್ಲರಿಗೂ ಟಾಂಗ್ ಕೊಟ್ಟಿದ್ಯಾ, ನನಗೆ ಯಾಕೆ ನೀನು ಮರ್ಯಾದೆ ಕೊಟ್ಟು ತಪ್ಸ್ಕೊಂಡು ಹೋಗ್ಬಿಡ್ತಾ ಇದ್ದಿದ್ದು ಅಂತ ಕೇಳಿದಾಗ, ನಿನ್ ಮೀಸೆ ನೋಡಿದ್ರೆ ನನ್ಗೆ ಭಯ ಗುರೂಜಿ. ಹೂ ಬಿತ್ತಾ? ಅದು ದೇವ್ರು ಆಶೀರ್ವಾದ, ನಿಜ ಅಂತ ದೇವ್ರು ಸಾಕ್ಷಿ, ಸುಳ್ಳು ಹೇಳೋದಿಲ್ಲ. ನನಗೆ ಆತರ ಕಟ್ಟುಕತೆಗಳು ಒಂದು ಬರಲ್ಲ ಇವತ್ತಿನವರೆಗೂ. ಇದೇ ವಿಚಾರ ಸಿಂಪಲ್ ಆಗಿ ನಾನು ಬೇರೆ ಒಂದು ಮೊದಲು ಕೂಡ ಒಬ್ರಿಗೆ ಹೇಳಿದ್ದೆ. ಅವ್ರು ಈ ತರ ಯಾವ್ದೋ ಒಂದು ಟಾಪಿಕ್ ತೆಗ್ದಿದ್ರು. ಅದ್ರಿಂದ ಏನಪ್ಪಾ ಅಂದ್ರೆ, ಆ ಮೀಸೆ ಯಾಕೆ ನಾನು ಈ ತರ ಇಟ್ಟಿದ್ದೀನಿ ಅನ್ನೋದಕ್ಕೆ ತುಂಬಾ ಉದಾಹರಣೆ ನನ್ನ ಲೈಫಲ್ಲಿ ನಾನೇ ನೋಡ್ಬಿಟ್ಟಿದ್ದೀನಿ. ಮೀಸೆ ತೆಗ್ದಾಗೆಲ್ಲ ನನ್ಗೇನೋ ಒಂದು ಪ್ರಾಬ್ಲಮ್. ಯಾಕಂದ್ರೆ ಇವಾಗ ಸಪೋಸ್ ನಿಮ್ಗೇನೋ ನಾನೊಂದು ಒಳ್ಳೇದ್ ಮಾಡ್ಕೊಟ್ಟಿದ್ದೀನಿ. ಸೊ ನಿಮಗೆ ನಾನು ಒಳ್ಳೇದ್ ಮಾಡ್ಬೇಕು ಅಂದ್ರೆ ನಿಮ್ಮ ಶತ್ರುಗೆ ನಾನೇನಾದ್ರೂ ಒಂದು ಟಾಂಗ್ ಕೊಡ್ಬೇಕು, ಎಫೆಕ್ಟ್ ಮಾಡಿರ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಒಳ್ಳೇದ್ ಮಾಡಕ್ಕಾಗಲ್ಲ. ನಿಮ್ಮ ಮೇಲೆ ಮಾಡಿರೋದು ತೆಗೆದು ರಿವರ್ಸ್ ಆದ್ರೂ ಹೊಡೆದಿರ್ತೀನಿ, ಅಥವಾ ನಿಮ್ಮನ್ನ ಕಾಪಾಡಿದ್ದೀನಿ ಅಂದ್ಬಿಟ್ಟು ನಿಮ್ ಶತ್ರುಗೆ ನನ್ ಮೇಲ್ ಕೋಪ, ನಿಮ್ ಮೇಲ್ ಕೋಪ ಇವಾಗ ನನ್ ಮೇಲ್ ಕನ್ವರ್ಟ್ ಆಗಿರುತ್ತೆ. ಸೊ ನಾನ್ ಮೀಸೆ ತೆಗೆದ್ಬಿಟ್ಟು ಒಂದು ಮಾಮೂಲಿ ಮನುಷ್ಯನ್ ತರ ನಾನ್ ಪಬ್ಲಿಕ್ ಅಲ್ಲಿ ಹೋದಾಗ, ಪಬ್ಲಿಕ್ ಅಲ್ಲಿ ಆ ದುಷ್ಟ ಶಕ್ತಿಗಳು ಬಂದು ಸೇರ್ಕೊಂಡು ನನ್ಗೆ ಎಫೆಕ್ಟ್ ಮಾಡಿದಾವೆ ತುಂಬಾ ಸರಿ. ನಾನು ಇದುವರೆಗೂ ಹೇಳಿದ್ದೆ ಜೈಲ್ಗೆಲ್ಲ ಹೋಗಿದ್ದೀನಿ ಅಂತ. ಆ ಜೈಲ್ಗೆ ಹೋದ ಪ್ರತಿ ಸರಿ ನಾನ್ ಮೀಸೆ ತೆಗ್ದಾಗ ಹೋಗಿ, ನಾನ್ ಮೀಸೆ ಈ ತರ ಇದೆ ಅಂದ್ರೆ ಯಾವ ದುಷ್ಟಶಕ್ತಿ ನನ್ನ ಹತ್ರಕ್ಕೆ ಬರಲ್ಲ. ಯಾಕಂದ್ರೆ ನನ್ನ ಪೂರ್ತಿ ಹೆಸರು ಗೊತ್ತಿಲ್ಲ ನಿಮ್ಗೆ. ಅಘೋರಿ ತಾಂತ್ರಿಕ್ ಅಮರ್ನಾಥ್, ಕಾಳ್ ರುದ್ರನಾಥ್, ಕಾಳ್ ಭೈರವ್, ಅಕ್ಷಾನಂದ್ ಬ್ರಹ್ಮಾಸ್ತ್ರ ಗುರೂಜಿ. ಈ ಒಂದೊಂದು ಹೆಸರಿಗೂನು ಒಂದೊಂದು ವಿದ್ಯೆ, ಒಂದೊಂದು ಸಾಧನೆ, ಒಂದೊಂದು ಗುರು ಕೊಟ್ಟಿರುವಂತ ಅವರ ಹೆಸರು ನನಗೆ, ಅವರ ಹೆಸರಲ್ಲಿ ಒಂದು ಪಾರ್ಟ್ ಅಥವಾ ಒಂದು ಪೀಸ್ ನನ್ಗೆ ಕೊಟ್ಟು ಕಳ್ಸಿರೋದು. ಯಾಕೆ ಅಂದ್ರೆ ನನ್ನ ಜೊತೆ ಅವರ ಜೀವನದ ಪೂರ್ತಿ ನೋಡಿ. ನಮ್ಮ ಗುರುಗಳಲ್ಲಿ ಸುಮಾರು 3 ಜನ ಗುರುಗಳು, 4 ಜನ ಗುರುಗಳು, ನಮ್ಮ ಮುತ್ತಾತನ ಸೇರಿಸ್ಕೊಂಡ್ರೆ 4 ಜನ ಗುರುಗಳು ಇವತ್ತು ನಮ್ಮ ಮಧ್ಯೆ ಇಲ್ಲ. ಆದ್ರೆ ನಮ್ಮ ಹೃದಯದಲ್ಲಿ, ನಮ್ಮ ಹೆಸರಲ್ಲಿ ಅವ್ರು ಇನ್ನೂ ಜೀವಂತ ಇದ್ದಾರೆ. ಇದೆಲ್ಲ ಒಂದು ವಿಶೇಷವಾದ ವಿಚಾರ. ಇದು ಯಾರಿಗೂ ಹೇಳಕ್ಕಾಗದೆ. ಅರ್ಥ ಆಗ್ತಿದ್ಯಲ್ಲ? ನೋಡಿ, ನಾವು ಕೂಡ ಈ ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ವಿ. ಅಲ್ವಾ? ಎಲ್ಲಿ ನಾವು ಅವ್ರಿಗೆ ಶರಣಾಗ್ತೀವಿ, ಭಗವಂತನಿಗೆ ಶರಣಾಗ್ತೀವಿ, ಆಗ ಈ ದುಷ್ಟ ಶಕ್ತಿಗಳೆಲ್ಲ ಓಡಕ್ ಶುರು ಮಾಡಿ ಅವರ ಒಂದು ಆಶೀರ್ವಾದ ನಾನು ಹೇಳ್ತಾ ಇರೋಂಥ ವಿಚಾರಕ್ಕೆ ಅವರು ಕೊಟ್ರ ಇಲ್ವಾ? ಇದನ್ನ ನಾನು ಮೊದ್ಲೇ ಹೇಳಿದ್ದೆ. ನಾನು ಇವತ್ತು ಪೂಜೆ ಮಾಡ್ತೀನಿ ನೋಡಿ, ಆಮೇಲೆ ನಾವು ಮಾತಾಡುವಾಗ ಒಳ್ಳೆ ಪಾಯಿಂಟ್ಗಳಲ್ಲಿ ದೇವ್ರ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ದೆ. ಕರೆಕ್ಟಾ? ಯಾಕಂದ್ರೆ ಇಲ್ಲಿಂದ ಹಿಂದಕ್ಕೆ ಇನ್ಯಾರು ಏನು ಟ್ರಿಕ್ಸ್ ಮಾಡಕ್ ಆಗಲ್ಲ. ನನಗೆ ಆ ಟ್ರಿಕ್ಸ್ ಮಾಡಕ್ಕೆಲ್ಲ ಬರಲ್ಲ. ಆಯ್ತಾ? ರಿಯಲ್ ಏನಾದ್ರೂ ಇದ್ರೆ ಮ್ಯಾಜಿಕ್ ಹೇಳಿ ಮಾಡ್ತೀನಿ, ಹಿಂಗಿದೆ ಈ ತರ ಮಾಡ್ತೀನಿ ಅಂತ. ಆ ಒಂದು ಮ್ಯಾಜಿಕ್ ನೋಡೋ ಒಂದು ಶಕ್ತಿ ಬೇಕಾ? ನನ್ ಜೊತೆ ಬರ್ಲಿ, ಅದ್ ಯಾರಾದ್ರೂ ಬರ್ಲಿ, ಅದ್ ಎಂತವ್ರು ಬರ್ಲಿ, ನಾನ್ ತೋರಿಸ್ತೀನಿ. ನನ್ನ ಹತ್ರ ಆ ಶಕ್ತಿ ಇದೆ, ನಾನು ತೋರಿಸಬಲ್ಲೆ. ಆ ಒಂದು ವಿಚಾರನ ಚಾಲೆಂಜ್ ಮಾಡಿ ನಾನು ಗುರುಜಿ, ಇನ್ನೊಂದೇನಂದ್ರೆ, ಈ ಜಿನ್ ಅನ್ನೋದೇನು? ಜಿನ್ ಅನ್ನೋದು ಒಂದು ನೆಗೆಟಿವ್ ಇವಿಲ್ ಸ್ಪಿರಿಟಾ ಇಲ್ಲ ದೈವ? ಇವಿಲ್ ಸ್ಪಿರಿಟ್ ಆಗಿದ್ರೆ ಅದರಿಂದ ಬರೋ ಅಂತ ಅಪಾಯಗಳೇನು? ಅದರಿಂದ ಹೇಗ್ ನಾವು ಹುಷಾರಾಗಿರ್ಬೇಕು? ಹೌ ವಿ ಹ್ಯಾವ್ ಟು ಪ್ರೊಟೆಕ್ಟ್, ನಮ್ಮನ್ನ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊಂಡಿರ್ಬೇಕು? ಇಲ್ಲ ಅದು ನಿಜವಾಗ್ಲೂ ಒಂದು ದೈವ ಶಕ್ತಿ ಆಗಿದ್ರೆ ಆ ಶಕ್ತಿನ ನಾವು ಹ್ಯೂಮನ್ಸ್ ತಡೆಯಕ್ ಆಗತ್ತಾ? ಜಿನ್ ಅನ್ನೋದು 2 ತರ ಇದೆ. ಒಂದು ಸಂಪೂರ್ಣವಾಗಿ ಅರಬ್ಬಿ ದೇಶದವರು ಉಪಯೋಗಿಸುವಂತ ಜಿನ್ ಒಂದಿದೆ. ಇನ್ನೊಂದು ನಮ್ಮ ಕಾಳಿ ತಂತ್ರದಲ್ಲಿ,
ಕಾಳಿಗೆ ಶಿಷ್ಯನಾಗಿ ಜಿನ್ನು ಕೆಲಸ ಮಾಡ್ತಾನೆ. ಆಮೇಲೆ ಗುರುಜಿ ನಾನು ಇದನ್ನು ಕೇಳ್ಪಟ್ಟಿದ್ದೆ, ಎಲ್ಲಾ ಪಾಲಿಟಿಷಿಯನ್ಸ್ ಜಿನ್ ಅವ್ರ ಜೊತೆಗೆ ಇಟ್ಕೊಂಡಿರ್ತಾರೆ ಅನ್ನೋದನ್ನ ನಾನು ಒಬ್ಬರ ಹತ್ರ ಇಂದ ಕೇಳ್ಪಟ್ಟಿದ್ದೆ, ಅದು ನಿಜಾನ? ಎಲ್ಲರೂ ಇಟ್ಕೊಂಡಿರ್ತಾರೆ ಅಂತ ನಾನು ಹೇಳಕ್ ಗೊತ್ತಿಲ್ಲ. ನನ್ಗೆ ಜಿನ್ಗಿಂತ ದೊಡ್ಡ ದೊಡ್ಡ ಶಕ್ತಿಗಳು ನನ್ನ ಹತ್ರ ಇರೋದ್ರಿಂದ ನಾನು ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿಲ್ಲ. ಆದ್ರೂ ಯಾರಾದ್ರೂ ಜಿನ್ ಬೇಕು, ಜಿನ್ ಸಾಧನೆ ಮಾಡ್ಕೋಬೇಕು ಅಂದ್ರೆ ಖಂಡಿತ ನಾನು ಅವ್ರಿಗೆ ಜಿನ್ನು ಕೊಡ್ತೀನಿ, ಆಯ್ತಾ. ನನ್ನ ಹತ್ರ ಬೇಕಾದಷ್ಟು ಜಿನ್ಗಳು, ಜಿನ್ನಾತ್ಗಳು, ಆಯ್ತಾ. ಆಮೇಲೆ ಯಕ್ಷಿಣಿಯರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಕರ್ಣಪಿಶಾಚಿನಿಯರು, ಈ ರೀತಿ ಸಾಕಷ್ಟು ಆಂಟಿಟೀಸ್ ಹಾಗೂ ದಶಮಹಾವಿದ್ಯೆಯರು, ಅದಲ್ದಿರ ಸ್ಪೆಷಲ್ ದೇವತೆಯರು ಇದಾರೆ, ಪರ್ಸನಲ್ ದೇವತೆಯರಾಗಿ ಇರುವಂತವ್ರು ಇದಾರೆ. ಹಾಗಾಗಿ ಯಾವ್ದೋ ಒಂದಕ್ಕೆ ತುಂಬಾ ಒತ್ತು ಕೊಟ್ಟಿರೋದಂದ್ರೆ ನಾನು ಕರ್ಣಪಿಶಾಚಿನಿಗೆ. ಹಿಂಗೆ ಸಾಕಷ್ಟು ದೇವತೆಯರ ಸಾಕಷ್ಟು ವಿಚಾರಗಳಲ್ಲಿ ಈ ಜಿನ್ ಅನ್ನೋದು ತುಂಬಾ ಈಸಿ ಜಾಬ್ ಅಥವಾ ಈಸಿ ಪವರ್ ನಾವು ಪಡೆಯೋದಕ್ಕೆ. ಆಮೇಲೆ ಅವ್ರಿಗೆಲ್ಲ ಸಾಧನೆಗಳು ವರ್ಷಾನ್ಗಟ್ಲೆ ಮಾಡ್ಬೇಕು ಅಂತ ಇರಲ್ಲ. ತುಂಬಾ ಸಿಂಪಲ್ ಆಗಿ ಅವ್ರನ್ನ ಪ್ರೀತಿಯಿಂದ ಅವ್ರ ಮೇಲೆ ಸಂಪೂರ್ಣ ನಂಬಿಕೆಯಿಂದ ಕರೆದ್ರೆ ಬರ್ತಾರೆ. ಮೊನ್ನೆ ರಾಜಸ್ಥಾನಿಂದ ಒಬ್ರು ಬಂದಿದ್ರು ನನ್ನ ಹತ್ರ. ಅವರ ಗುರುಗಳಿಗೆ ನನ್ನಿಂದ ಒಂದು ವಿದ್ಯೆ ಬೇಕಾಗಿತ್ತು. ಅವ್ರನ್ನ ಕರ್ಕೊಂಡ್ ಬಂದಿದ್ರು. ಪಾಪ ಒಂದ್ ಸ್ವಲ್ಪ ದುಡ್ಡು ಕೊಟ್ರು, ವಿದ್ಯೆನೂ ಕೊಡ್ಸಿದ್ರು, ಆಯ್ತು. ಆದ್ರೆ ಇವ್ರ ಹತ್ರ ಒಂದು ಜಿನ್ ಇತ್ತು. ನಾನು ಸುಮ್ನೆ ಹಂಗೆ ಮಾತಾಡ್ತಾ ಅವ್ರನ್ನ ಕರೆದೆ. ಜಿನ್ ಕರೆದ್ರೆ ಬಂದ್ ನಿಂತ್ಕೊಂಡ್ಬಿಡ್ತು. ಎಷ್ಟು ಹೈಟ್ ಅಂದ್ರೆ ಒಂದು 16 ಅಡಿ ಹೈಟ್. ಅಷ್ಟು. ನಾನು ನನ್ನ ಚೇರಲ್ಲಿ ಕೂತ್ಕೊಂಡಿದ್ದೆ. ನನ್ನ ಚೇರ್ ಮುಂದೆ ಒಂದು ಟೇಬಲ್ ಇತ್ತು. ಆ ಟೇಬಲ್ಗೆ ಆಚೆ ಬಂದು ನಿಂತ್ಕೊಂಡ್ರೆ ನಮ್ದು ಫ್ಲೋರು ಒಂದು 9 ಅಡಿ 8.5 9 ಅಡಿ ಹೈಟ್ ಅಷ್ಟೇ ಇತ್ತು. ಆದ್ರೆ ಅಲ್ಲಿಗೆ ಅವ್ರ ಸೊಂಟಕ್ಕೆ ಕರೆಕ್ಟ್ ಆಗಿ, ಇನ್ನು ಮಿಕ್ಕಿದೆಲ್ಲ ಮೇಲೆ ರೂಫ್ ಮೇಲೆ ನೋಡ್ತಾ ಇದ್ದೆ. ತುಂಬಾ ಸಂತೋಷ ಆಯ್ತು. ಅವರು ಕಾಲಿಯಾ ಜಿನ್ ಅಂತ ಅವ್ರು ಬಂದಿದ್ದು. ನನ್ಗೆ ಬಹಳ ಸಂತೋಷ ಆಯ್ತು. ನಮಸ್ಕಾರ ಮಾಡ್ದೆ. ಆಮೇಲೆ ಹೋಗ್ ಬನ್ನಿ ಅಂತ ಹೇಳ್ದೆ. ಆಮೇಲೆ ಇವ್ರ ಹತ್ರ ಮಾತಾಡಕ್ ಶುರು ಮಾಡಿದೆ. ಯಾಕಂದ್ರೆ ಒಬ್ರ ಹತ್ರ ನಾವು ಮಾತಾಡಕ್ ಮೊದ್ಲು ಅವ್ರ ಹತ್ರ ಏನಿದೆ ಏನಿಲ್ಲ ಅಂತ ನಾವು ಚೆಕಪ್ ಮಾಡ್ಕೊಂಡು ಆ ಸ್ಪಿರಿಚುವಲ್ ಸ್ಟ್ರೆಂತ್ ಎಷ್ಟಿರುತ್ತೋ ಅಷ್ಟು ನಾನು ಮರ್ಯಾದೆ ಕೊಡೋದು. ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಕಡಿಮೆ ಮರ್ಯಾದೆ, ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಜಾಸ್ತಿ ಮರ್ಯಾದೆ. ಇದು ನಮ್ಮ ಅಘೋರ್ ತಂತ್ರದಲ್ಲಿ, ಅಘೋರ್ ವಿದ್ಯೆಯಲ್ಲಿ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟೆ. ಈಗ ನಿಮ್ಗೆ ಏನೂ ಶಕ್ತಿ ಇಲ್ಲ, ನಿಮ್ಗೆ ಜಾಸ್ತಿ ಮರ್ಯಾದೆ ನಾನು ಕೊಟ್ಟೆ ಅಂತ ಇಟ್ಕೊಳ್ಳಿ ಅಂದ್ರೆ ಸಮಾಜಕ್ಕೆ ನಾನು ಘಾತಕನಾಗ್ತೀನಿ. ಯಾಕೆ ಅಂದ್ರೆ ಸಪೋಸ್ ನಾನ್ ನಿಮ್ಗೆ ಸಿಕ್ಕಾಪಟ್ಟೆ ಮರ್ಯಾದೆ ಕೊಟ್ಬಿಟ್ಟೆ, ನನ್ನ ಗುರುಗಳ ಸ್ಥಾನದಲ್ಲಿ ನಿಮ್ಮನ್ನೇನಾದ್ರೂ ಇಟ್ಬಿಟ್ಟೆ ಅಂದ್ರೆ ನಿಮ್ಮ ಹತ್ರ ವಿದ್ಯೆ ಇರಲ್ಲ. ನಿಮ್ಮ ಹತ್ರ ವಿದ್ಯೆ ಇಲ್ಲದೆ ಇದ್ರೆ ನಾನ್ ನಿಮ್ಗೆ ಮರ್ಯಾದೆ ಕೊಟ್ರೆ ಏನಾಗ್ಬಿಡುತ್ತೆ? ಆ ಲೆವೆಲ್ ಮರ್ಯಾದೆ ಕೊಟ್ರೆ ಜನ ಏನ್ ಅನ್ಕೊಂತಾರೆ, ಓ ಅಮರ್ನಾಥ್ ಗುರುಜಿಗಿಂತ ಇವ್ರ ಹತ್ರ ಜಾಸ್ತಿ ವಿದ್ಯೆ ಇದೆ ಅಂತ ಹೇಳಿ ನನ್ನನ್ನ ಬಿಟ್ಟು ನಿಮ್ ಹತ್ರ ಬರ್ತಾರೆ. ಸೊ ನಿಮ್ಮ ಹತ್ರ ಬಂದಾಗ ನೀವು ಬಹಳ ಚಿಕ್ಕವರು, ನಿಮ್ಮ ಹತ್ರ ಅಷ್ಟೊಂದು ವಿದ್ಯೆ ಇಲ್ಲ. ಆದ್ರೆ ಅವರು ನಿಮ್ಮ ಹತ್ರ ಬಂದಾಗ ನಿಮ್ಗೆ ಏನಾಗತ್ತೆ, ಒಳಗಡೆ ಒಂದು ಆಸೆ ಹುಟ್ಟು, ನನ್ನ ಹತ್ರ ವಿದ್ಯೆ ಇಲ್ಲ ಆದ್ರೆ ಇವ್ರು ನನ್ನ ಹತ್ರ ವಿದ್ಯೆ ಇದೆ ಅಂತ ಬಂದಿದ್ದಾರೆ, ಇವ್ರಿಗೇನಾದ್ರು ಒಂದು ಟೋಪಿನೋ ಒಂದು ರುಮಾಲೋ ಏನೋ ಒಂದು ಹಾಕಡ ಇವ್ರ ತಲೆ ಮೇಲೆ ಅಂತ ಹೇಳಿ ನಿಮ್ಗೆ ಭಾವನೆ ಬಂದೇ ಬರುತ್ತೆ ಆಟೋಮೆಟಿಕ್ ಆಗಿ, ಅಲ್ವಾ? ಜನರೇಷನ್ ಅಲ್ಲಿ ತುಂಬಾನೇ ನಡೀತಿದೆ ಅಲ್ವಾ? ಸೊ ಆ ಟೋಪಿನೇ ಇವಾಗೆಲ್ಲ ನಡೀತಾ ಇರೋದು. ಕರೆಕ್ಟ್ ನೀವ್ ಹೇಳಿದ್ದು. ಇವಾಗಿನ ಜನರೇಷನ್ ಅಲ್ಲಿ ನಾವು ಗೊತ್ತಿಲ್ದಿರಾ ಹೌದು ಹೋಗಿ ಅವ್ರಿಗೆ ಅಮೌಂಟ್ ಕೊಡೋದಾಗಿರ್ಲಿ, ಅವ್ರು ಇಷ್ಟು ಕೊಡ್ಬೇಕು ನಿಮ್ಗೆ ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ನಮ್ ಫ್ಯಾಮಿಲಿಗಳಲ್ಲೇ ಹೋಗಿ ಮೋಸ ಹೋಗಿರೋಂತವ್ರು ಇದಾರೆ, ಅಲ್ವಾ? ಸೊ ಇಲ್ಲಿ ಒಬ್ಬ ರೆಸ್ಪಾನ್ಸಿಬಲ್ ಗುರು ಅದನ್ನ ಮಾಡಬಾರ್ದು. ಅದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಎದುರುಗಡೆ ಇರೋ ವ್ಯಕ್ತಿಯಲ್ಲಿ ಏನಿದೆ, ಅವ್ರಿಗೆ ಏನ್ ಮಾಡ್ಬೇಕು, ಅವ್ರಿಗೆ ಏನು ನಿಜವಾದ ಒಂದು ಅನುಭವ ಇದೆ, ಅದ್ರ ಪ್ರಕಾರ ಅವ್ರಿಗೆ ಅಷ್ಟೇ ಮರ್ಯಾದೆ ಕೊಡ್ಬೇಕು. ನಮ್ಮ ತಂತ್ರದಲ್ಲಿ, ಅಘೋರ್ ತಂತ್ರದಲ್ಲಿ ಅದು ದೊಡ್ಡ ರೂಲ್ಸ್. ಅದು ಬಿಟ್ಟು ಆಚೆ ಹೋದ ಅಂದ್ರೆ ಅವನ್ನ ತಂತ್ರದಿಂದ ತೆಗೆದಾಕ್ತಾರೆ, ಅವ್ರ ಪವರ್ಸ್ ಎಲ್ಲ ತೆಗೆದಾಕ್ತಾರೆ, ಅವ್ರನ್ನ ಅಘೋರ್ ಪಂಥಿಂದ ತೆಗೆದು ಬಿಸಾಕ್ಬಿಡ್ತಾರೆ. ಅಷ್ಟು ಸ್ಟ್ರಿಕ್ಟ್. ಅದಕ್ಕೆ ನಾಗಸಾಧುಗಳು ಅಷ್ಟೊಂದು ಸ್ಟ್ರಿಕ್ಟ್ ಇರ್ತಾರೆ. ಅವ್ರ ಮನುಷ್ಯರ ಹತ್ರ ಮಾತಾಡೋದಿಲ್ಲ. ಆದ್ರೆ ನಾವು ನಾಗಸಾಧುಗಳೆಲ್ಲ ನಾವು ನಟೇಶ್ವರಿ ಪಂಥಲ್ಲಿ ಬರ್ತೀವಿ. ಅಘೋರಿಗಳಲ್ಲಿ ನಟೇಶ್ವರಿ ಪಂಥ ಅಂದ್ರೆ ನಾವು ಸಂಸಾರದಲ್ಲೂ ಇರ್ತೀವಿ, ಸನ್ಯಾಸತ್ವದಲ್ಲೂ ಇರ್ತೀವಿ. ನಮಗೆ ಬಹಳ ಮುಖ್ಯವಾಗಿ ಸಮಾಜಕ್ಕೂ ಸೇವೆ ಮಾಡ್ತಾ ನಮ್ಮ ಸಾಧನೆಗಳು ನಾವು ಮಾಡ್ಕೋತಾರೆ. ನೋಡಿ, ಸಂಸಾರ ಅಂದ್ರೆ ಮನೇಲಿದ್ದಾಗ, ಆಚೆ ಬಂದ್ಬಿಟ್ರೆ ನಾವು ಸನ್ಯಾಸ. ಅಷ್ಟೇ ಅಲ್ದಿರ ನಿಜವಾದ ಸನ್ಯಾಸತ್ವ ಏನ್ ಗೊತ್ತಾ? ಯಾವ್ದ್ರ ಮೇಲೂ ಜಾಸ್ತಿ ಪ್ರೀತಿ ಇಟ್ಕೊಳ್ದಿರ ನಮ್ಮ ಮೇಲೆ, ನಮ್ಮ ಒಳಗಡೆ ಅಂತ ಇರುವಂತ ಆತ್ಮರಾಮನ ಮೇಲೆ, ನಮ್ಮಲ್ಲಿರುವಂತ ಅಘೋರನ ಮೇಲೆ ನಾವ್ ಯಾವತ್ತು ಜಾಸ್ತಿ ಪ್ರೀತಿ ಹೊಂದ್ಕೊಂಡಿರ್ತೀವಿ, ಅದ್ರ ಮೇಲೆ ಯಾವತ್ತು ಸಂಪೂರ್ಣವಾಗಿ ನಾವು ನಿರ್ಭರವಾಗಿ ನಿಖರವಾಗಿ ನಿಂತಿರ್ತೀವೋ ಅಲ್ಲಿವರೆಗೂ ನಾವು ಸಾಧುಗಳೇ. ಆದ್ರೆ ನಾವು ಸಾಧುಗಳಲ್ಲ, ನಾವು ಸನ್ಯಾಸಿಗಳಲ್ಲ.
ನಾವು ಸಂಸಾರಿ. ಯಾರು? ನಟೇಶ್ವರಿ ಪಂಥಲ್ಲಿ ಬರೋರು 11 ಜಾತಿಗಳು. ನಮ್ಮ ಅಗೋರ ಪಂಥಗಳಲ್ಲಿ 11 ಪಂಥಗಳು ಇರ್ತವೆ. ಇವಾಗ ನನಗ್ ಗೊತ್ತಿರೋವರೆಗೂ ನನಗೆ ಅಗೋರಿ ಅಂದ್ರೆ ಒಂದೇ ನಾಗಾ ಸಾಧುಗಳು ಒಂದೇ. ಯಾವ್ದು ವಿಚಿತ್ರವಾಗಿ ಕಾಣಿಸುತ್ತೋ, ಯಾವ್ದು ತುಂಬಾ ಡಿಫ್ರೆಂಟ್, ಸಮಾಜಕ್ಕೆ ಡಿಫ್ರೆಂಟ್ ಕಾಣಿಸುತ್ತೋ ಅದನ್ನ ಮಾತ್ರ ಪ್ರಚಾರದಲ್ಲಿ ಈ ಒಂದು ಮೀಡಿಯಾ ಆಗ್ಲಿ ಅಥವಾ ಜನಗಳು ಮಾತಾಡ್ಕೊಳ್ಳೋದಾಗ್ಲಿ ಅಥವಾ ಜನಗಳು ನಂಬಿ ಮೋಸ ಹೋಗೋದಾಗ್ಲಿ ಇದೆಲ್ಲ ನಡೆಯೋದು. ಎಲ್ಲದಕ್ಕಿಂತ ಈ ಒಂದು ನಟೇಶ್ವರಿ ಪಂಥ ಇದೆಯಲ್ಲ ತುಂಬಾ ವಿಶೇಷವಾದದ್ದು. ನಮ್ಮನ್ನ ನೋಡಿ ಈ ತರ ನೋಡ್ತಾ ಇದ್ದೀರಾ. ನಾವು ಸಮಾಜದೊಳಗಡೆ ಹೋದಾಗ ಮಾಮೂಲಿ ಶರ್ಟ್ ಪ್ಯಾಂಟ್ ಹಾಕೊಂಡು ಏನೂ ಗೊತ್ತಿಲ್ದಿರೋ ಅಮಾಯಕರ ಏನೂ ಗೊತ್ತಿರಲ್ಲ ನಮ್ಗೆ, ಆ ಥರ ಇರ್ತೀವಿ. ನಮಗಿಂತ ಡೇಂಜರಸ್ ಇನ್ಯಾರು? ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಅಕಸ್ಮಾತ್ ಏನಾದ್ರು ನಮ್ಗೇನಾದ್ರು ಪಬ್ಲಿಕ್ ಅಲ್ಲಿ ಏನಾದ್ರು ತೊಂದರೆ ಕೊಟ್ರು, ಅಕಸ್ಮಾತ್ ನಾವುಗಳೇನಾದ್ರು ಕೆಟ್ಟವ್ರಾಗಿದ್ರೆ, ನಾನ್ ಕೆಟ್ಟವನಲ್ಲ ಬಿಡಿ, ನೋಡಕ್ ಹಂಗಿರ್ತೀನಿ, ನಾವುಗಳೇನಾದ್ರು ಕೆಟ್ಟವ್ರಾಗಿದ್ರೆ ಬಂದು ಕೂತ್ಕೊಂಡು ಒಂದು ಪ್ರಯೋಗ ಮಾಡಿ ಬಿಟ್ಟ ಅಂದ್ರೆ ಅಷ್ಟೇ ಮುಗಿ. ಹಂಗಾಗಿ ನಾನು ಪ್ರತಿಯೊಬ್ಬರಿಗೂ ಕಿವಿ ಮಾತು ಹೇಳೋದೇನಂದ್ರೆ, ಯಾವ ತೂತಲ್ಲಿ ಯಾವ ಹಾವಿರುತ್ತೋ ಗೊತ್ತಿಲ್ಲಪ್ಪ, ಯಾರನ್ನು ತೊಂದರೆ ಮಾಡಕ್ ಹೋಗ್ಬೇಡ್ರಪ್ಪ. ನಿಮ್ ನೆಂಟ್ರಿಗೆ ಆಗ್ಲಿ ತೊಂದರೆ ಮಾಡಕ್ ಹೋಗ್ಬೇಡಿ. ಯಾರಾದ್ರೂ ನನ್ನಂತ ಫ್ರೆಂಡ್ ಇದ್ಬಿಟ್ರೆ ಅವ್ನಿಗೆ, ಹೌದು ಅಲ್ವಾ, ಯಾರಿಗೂ ದಯವಿಟ್ಟು ತೊಂದರೆ ಮಾಡಕ್ ಹೋಗ್ಬೇಡಿ. ಮನೆಯಲ್ಲಿರೋ ಹೆಣ್ಮಕ್ಳಿಗೆ ತೊಂದರೆ ಮಾಡಬೇಡಿ, ನಿಮ್ಮ ಮಕ್ಕಳಿಗೆ ತೊಂದರೆ ಮಾಡಬೇಡಿ, ನಿಮ್ಮ ತಂದೆ ತಾಯಿಗೆ ತೊಂದರೆ ಮಾಡಬೇಡಿ, ನಿಮ್ಮ ಅಜ್ಜಿ ತಾದಾಗ ತೊಂದರೆ ಮಾಡಬೇಡಿ. ಯಾಕೆ ಯಾವಾಗ ಯಾರ ಬಾಯಲ್ಲಿ ಏನ್ ಶಾಪ ಬರುತ್ತೋ ಗೊತ್ತಿಲ್ಲ. ಹಂಗಾಗಿ ತೊಂದರೆ ಮಾಡಕ್ ಹೋಗ್ಬಾರ್ದು. ಎಲ್ಲೆಲ್ಲಿ ಏನೇನ್ ವಿದ್ಯೆಗಳಿರುತ್ತೋ ರಹಸ್ಯ. ಇನ್ನೂ ನಾನು ಒಂದು 2-3 ವರ್ಷದ ಹಿಂದೆ ಹೈದ್ರಾಬಾದಲ್ಲಿ ಈ ಒಂದು ಯಾವ್ದದು ಚಾನಲ್ ಸುಮನ್ ಟಿವಿಯಲ್ಲಿ ಒಂದು ವಿಡಿಯೋ ಮಾಡಿದ್ದೆ ತೆಲುಗು. ಆ ಸುಮನ್ ಟಿವಿಯಲ್ಲಿ ಮಾಡಿದ ವಿಡಿಯೋ ಒಂದೇ ದಿನದಲ್ಲಿ ಅದೆಷ್ಟೋ ಲಕ್ಷಗಳ ಸರಿ ವ್ಯೂಸ್ ಆಗ್ಬಿಟ್ಟು ಅದರಲ್ಲಿ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ. ಯಾಕಂದ್ರೆ ಅಲ್ಲಿ ಅವರು ಆಂಕರ್ ಕೇಳಿದ್ರು ನನ್ನನ್ನ ಡೈರೆಕ್ಟ್ ಆಗಿ ನೀವೇನೇನ್ ಮಾಡ್ತೀರಾ ಹೇಳಿ, ನೀವ್ ಹೆಂಗ್ ಬಂದ್ರಿ ಹೇಳಿ, ನಿಮ್ಮ ಅಗೋರ್ ತಂತ್ರ ಹೆಂಗಿದೆ ಹೇಳಿ ಅಂತ. ಸೊ ಅವತ್ತು ನಾವು ಈ ರೀತಿ ಬರೀ ಹೇಳ್ಬೇಕಾಗಿರೋ ಅಂತದ್ ಮಾತ್ರ ಹೇಳ್ದಿರಾ ಓಪನ್ ಆಗಿ ಎಲ್ಲ ಹೇಳಿದಿತ್ತು. ಅದು ಕೆಲವ್ರಿಗೆ ಹರ್ಟ್ ಆಯ್ತು, ಪಬ್ಲಿಕ್ಗೆ ಕೆಲವ್ರಿಗೆ ಅಯ್ಯೋ ಈ ತರ ಇದ್ಯಾ ಅಂತ ಆಯ್ತು. ಆಮೇಲೆ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಬಂತು. ಆವಾಗ ಅವರು ಆ ವಿಡಿಯೋನ ಆಫ್ ಮಾಡಿ. ಸೊ ನಾವು ಎಷ್ಟು ಹೇಳಬೇಕು, ಎಷ್ಟು ತೋರಿಸ್ಬೇಕು ಅಷ್ಟು ಮಾತ್ರ. ಈಗ ಆ ಸ್ಮಶಾನದ ನಾನು ಆಗ್ಲೇ ಒಂದು ದೆವ್ವಗಳನ್ನ ತೋರಿಸ್ತೀನಿ ಅಂತ ಹೇಳಿ, ಅದನ್ನ ನಾವು ವಿಡಿಯೋ ಮಾಡಕ್ ಆಗೋದಿಲ್ಲ. ಅಲ್ಲೂ ಯಾರಿಗೂ ಧೈರ್ಯ ಸಾಕಾಗಲ್ಲ. ಸುತ್ತ ಕತ್ಲಿರುತ್ತೆ, ಸ್ಮಶಾನಗಳಿರ್ತವೆ, ಆ ಒಂದು ಫೋರ್ಸ್ ಆ ತರ ಇರುತ್ತೆ. ಒಂದ್ ರೀತಿ ಬಂಧನ ಮಾಡ್ಬಿಟ್ಟಿರ್ತವೆ. ಅವು ನಮ್ಮನ್ನ ಬಂಧನ ಮಾಡಿರ್ತವೆ, ನಮ್ಮ ಬಂಧನದಲ್ಲಿ ಅವ್ರಿರ್ತವೆ, ಅವುಗಳ ಬಂಧನದಲ್ಲಿ ನಾವಿರ್ತೀವಿ. ಇನ್ನೊಂದು ಗುರುಜಿ, ಆ ದೆವ್ವಗಳು ಈವಿಲ್ ಸ್ಪಿರಿಟ್ ಅನ್ನೋದು ಅದ್ಯಾಕೆ ಬರೀ ಕತ್ಲಲ್ಲೇ ಬರುತ್ತೆ, ಹಗ್ಲಲ್ಲಿ ಯಾಕೆ ಬರಲ್ಲ? ಹಗ್ಲಲ್ಲಿ ನಿಮ್ಗೆ ಯಾಕೆ ಕಾಣಿಸ್ಕೊಳ್ಳಲ್ಲ, ನಮ್ಗೆ ಯಾಕೆ ಕಾಣಿಸ್ಕೊಳ್ಳಲ್ಲ, ಅದ್ ನಿಮಗ್ ಮಾತ್ರನೇ ಕಾಣಿಸ್ಕೊಳತ್ತೆ ಅಂತ. ತುಂಬಾ ಒಳ್ಳೆ ವಿಚಾರ. ಏನಪ್ಪಾ ಅಂದ್ರೆ ಈ ಚಿಕ್ಕಬಾನವಾರ, ಬೆಂಗಳೂರಲ್ಲಿ ಚಿಕ್ಕಬಾನವಾರ ಹೆಸರುಘಟ್ಟ ಹತ್ರ, ಅಲ್ಲಿ ಪಕ್ಕದಲ್ಲಿ ಒಂದು ಏರಿಯಾದಲ್ಲಿ ಒಬ್ರು ಮಲಯಾಳೀಸ್ ಮನೆಯಲ್ಲಿ ಪೂಜೆ ಮಾಡಕ್ ಹೋಗಿದ್ದೆ. ಏನ್ ಪೂಜೆ? ಆ ಮನೆಗೆ ಅಷ್ಟದಿಕ್ ಬಂದನೆ, ಆ ಮನೆಯಲ್ಲಿ ಇರುವಂತ ದುಷ್ಟಶಕ್ತಿಗಳನ್ನ ಆಚೆ ಕಳ್ಸೋದು, ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರ್ಬೇಕು ಅಂತ ಹೇಳಿ ಒಂದು ಪೂಜೆ ಮಾಡಕ್ ಹೋಗಿದ್ದೆ. ಪೂಜೆ ಸ್ಟಾರ್ಟ್ ಮಾಡಿ, ಇದು ರಿಯಲ್ ಆಗಿ ನಡೆದಿರೋದು, ಈ ನಡುವೆ ನಡೆದಿರೋದು 2-3 ತಿಂಗಳ ಹಿಂದೆ. ಪೂಜೆ ಸ್ಟಾರ್ಟ್ ಮಾಡಿದ್ರೆ ಇವಾಗ ನಾವು ಇದು ವಿಡಿಯೋ ಶೂಟ್ ಮಾಡಕ್ ಮೊದಲು ಸ್ವಲ್ಪ ಡಿಸ್ಟರ್ಬೆನ್ಸಸ್ ಆಯ್ತು ನೋಡಿ, ಆ ರೀತಿ ಅಲ್ಲೂ ಡಿಸ್ಟರ್ಬೆನ್ಸಸ್ ಸ್ಟಾರ್ಟ್ ಆಯ್ತು. ಆಮೇಲೆ ನಾನು ಏನ್ ಮಾಡಿದೆ, ಒಂದು ತೆಂಗಿನಕಾಯಿ ತರಿಸ್ಬಿಟ್ಟು ಅಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಪ್ಯಾಸೇಜ್ ಇತ್ತು. ಆ ಪ್ಯಾಸೇಜ್ ಅಲ್ಲೂ ಒಂದು ದುಷ್ಟಶಕ್ತಿನ ನಾನು ಕೆಳಗಡೆ ಕೂತ್ಕೊಂಡು ನೋಡ್ಬಿಟ್ಟು ಹೋಗಿ ಎತ್ಕೊಂಡಾಗ ಆ ತೆಂಗಿನಕಾಯಿ ಅಲ್ಲಿ ಇಟ್ಬಿಟ್ಟು ಬಂದೆ. ಇಡೋವಾಗ ನಾನು ಹೇಳ್ದೆ, ನೀನು ಇದ್ರಲ್ಲಿ ಬಂದು ಸೇರ್ಕೊ, ನಾನ್ ನಿನ್ನ ಒಡಿಯಲ್ಲ ಬೈಯಲ್ಲ, ನೀನು ಇದ್ರಲ್ಲಿ ಬಂದು ಸೇರ್ಕೊ. ನೀನ್ ಸೇರ್ಕೊಂಡಿರೋದು ನನಗೆ ಸಿಗ್ನಲ್ ಆಗ್ಬೇಕು, ಅರ್ಥ ಆಯ್ತಾ? ನೀನ್ ಸೇರ್ಕೊಂಡಿರೋದು ನನಗೆ ಸಿಗ್ನಲ್ ಆಗ್ಬೇಕು. ಸಿಗ್ನಲ್ ಆದಾಗ ನಾನು ಬಂದು ನಿನ್ನ ತಗೊಂಡೋಗಿ ಆಚೆ ಇಡ್ತೀನಿ, ಮತ್ತೆ ರಾತ್ರಿಗೆ ನಿನ್ಗೆ ಮೋಕ್ಷ ಕೊಡ್ಸೋದಕ್ಕೆ ಏರ್ಪಾಟ್ ಮಾಡ್ತೀನಿ ಅಂತ ಹೇಳ್ದೆ. ಹೇಳ್ಬಿಟ್ಟು ಜುಟ್ಟು ಪೂರ್ವ ದಿಕ್ಕಿಗಿರೋ ತರ, ತೆಂಗಿನಕಾಯಿಗೆ ಜುಟ್ಟು ಪೂರ್ವ ದಿಕ್ಕಿಗಿರೋ ತರ, ತೆಂಗಿನಕಾಯ್ದು ಬಾಡಿ ಪಶ್ಚಿಮ ದಿಕ್ಕಿಗಿರೋ ತರ ಇಟ್ಬಿಟ್ಟು ಬಂದೆ ಆ ಎಕ್ಸಾಕ್ಟ್ ಜಾಗದಲ್ಲಿ. ಆಯ್ತಾ? ಹಗ್ಲಲ್ಲಿ ಕಾಣಿಸುತ್ತಾ ಅಂತ ಎಲ್ರು ಅವ್ರು ಅಲ್ಲೇ ಇದ್ದಾರೆ. ನಾನು ಎಲ್ಲರಿಗೂ ಏನ್ ಹೇಳ್ದೆ, ನೀವೆಲ್ಲ ಇಲ್ಲೇ ಇರ್ರಿ, ಈ ತೆಂಗಿನಕಾಯಿ ಈ ಕಡೆ ತಿರ್ಗತ್ತೆ, ಅದು ಬಂದು ಆವಾಹನೆ ಆಗಿದ ತಕ್ಷಣ ಹಿಂಗಿಟ್ಟಿರೋ ತೆಂಗಿನಕಾಯಿ ಜುಟ್ಟು ಪೂರ್ವ ದಿಕ್ಕಿಗಿದೆ, ಅದು ಪಶ್ಚಿಮ ದಿಕ್ಕಿಗೆ ತಿರ್ಗತ್ತೆ, ಅವಾಗ ನನ್ನನ್ನು ಕರೀರಿ, ನಾನು ಬಂದು ತಗೊಂತೀನಿ ಅಂತ ಹೇಳಿ. ಸೊ ನಾನು ಹೋದೆ, ಕೂತ್ಕೊಂಡು ಅದನ್ನ ಅದ್ರೊಳಗಡೆ ಆವಾಹನೆ ಮಾಡಿದೆ. ಎಲ್ಲಿ? ಗ್ರೌಂಡ್ ಫ್ಲೋರ್ ಅಲ್ಲಿ.
ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀನಿ, ಅದಿರೋದು ಫಸ್ಟ್ ಫ್ಲೋರ್ ಅಲ್ಲಿ. ಹೇಳ್ಬಿಟ್ಟು ಬಂದೆ. ಅವ್ರು ನನಗೆ ಹೇಳಿಲ್ಲ ತೆಂಗಿನಕಾಯಿ ಟರ್ನ್ ಆಗಿದೆ ಅಂತ, ಕಿರ್ಚಾಡ್ಕೊಂಡ್ಬಿಟ್ರು. ನಾನು ಬಂದಿದ್ದು ಒಂದು 10 ನಿಮಿಷದಲ್ಲಿ ನಾನು ಅದನ್ನ ಆವಾಹನೆ ಮಾಡಿ ಪೂರ್ತಿ ಅದ್ರೊಳಗೆ ಕಳಿಸ್ದೆ. ಒಂದ್ ಚಿಕ್ಕ ಮಗು ಇತ್ತು, ಚಿಕ್ಕ ಮಗು ಅಂದ್ರೆ ಒಂದು 16-17 ವರ್ಷದ ಹುಡುಗಿ ಇತ್ತು. ಆ ಹುಡುಗಿ ಚೀರಾಡ್ಬಿಟ್ಲು. ಅದು ತೆಂಗಿನಕಾಯಿ ಸುತ್ತಿದ ತಕ್ಷಣ ಅದು ತುಂಬಾ ಸ್ಪೀಡ್ ಇತ್ತು. ಇವಾಗ ನೋಡಿ, ಮ್ಯಾಜಿಕ್ ಗಿಜಿಕ್ ಮಾಡಿದಾಗ ನಿಧಾನವಾಗಿ ಸುತ್ತೋದು ಅದು ಇದು ಆಗುತ್ತೆ. ಅದ್ ಹೆಂಗಂದ್ರೆ ಹಿಂಗೆ ಯಾರೋ ಇಟ್ಕೊಂಡು ಹಿಂಗ್ ಚೆಕ್ ಅಂತ ಹಿಂಗ್ ತಿರ್ಗಿಸಿಟ್ಟಂಗೆ ವಿದಿನ್ ಅ ಫ್ಲಾಶ್ ಆತ ತಿರ್ಗಿದ ತಕ್ಷಣ ಆ ಹುಡ್ಗಿ ಹೆದರ್ಕೊಂಡ್ಬಿಟ್ಟು ಚೀರಾಡಿದ್ಲು. ಅವ ನನ್ಗೆ ಅರ್ಥ ಆಯ್ತು ಇದು ಬಂದಿದೆ. ಮತ್ತೆ ಹೋಗಿ ಅದನ್ನ ತಗೊಂಡ್ ಬಂದು ಆಚೆ. ಅದಾದ್ಮೇಲೆ ಪೂಜೆ ಮಾಡ್ತಾ ಇದ್ದೆ. ನನ್ ಕಣ್ಣು ಕಾಣಿಸಿದ್ದು ಅದುವರೆಗೂ ಅದೊಂದೇ. ಅದನ್ನ ತಗೊಂಡೋಗಿ ಆಚೆ ಇಟ್ಬಿಟ್ಟೆ. ಸಾಯಂಕಾಲ ರೀ ಒಂದ್ 3-4 ಗಂಟೆ ಟೈಮ್, ಒಳ್ಳೆ ಟೈಮ್, ಹಗಲು ತಾನೆ ಅದು. ಪೂಜೆ ಮಾಡಕ್ ಶುರು ಮಾಡಿದ್ರೆ ಇನ್ನೊಂದೇನೋ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತು. ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ, ರೈಟ್ ಸೈಡ್ ಅಲ್ಲಿ ಒಂದು ಯಾರೋ ಲೇಡೀಸ್ ಬಂದು ಉದ್ದಕ್ಕೆ ಒಳ್ಳೆ ಪರ್ಸನಾಲಿಟಿ ನಿಂತ್ಕೊಂಡಿದ್ದಾರೆ. ಆಮೇಲೆ ಅವಳನ್ನ ಮಾತಾಡಕ್ ಆಗಲ್ಲಲ್ಲ ಡೈರೆಕ್ಟ್ ಆಗಿ, ಅದು ಯಾರ ಮೇಲಿತ್ತು ಅವ್ರನ್ನ ಕರೆದೆ. ಅದು ಬೇರೆ, ಮೇಲೆ ಇದ್ದಿದ್ ಬೇರೆ. ನಿಮ್ಗೆ ಹೆಂಗ್ ಗೊತ್ತು ಅದು ಅವ್ರ ಮೇಲೇನೆ ಇದೆ ಅಂತ? ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಗುರುಜಿ? ಅವ್ರ ತರ ಬಂದ್ ನಿಂತ್ಕೊಂಡಿತ್ತು. ಓಕೆ, ಅವರ ಒಂದು ರೂಪ, ಅವ್ರೊಂದು ರೂಪದಲ್ಲಿ ಅದ್ ಬಂದ್ ನಿಂತ್ಕೊಂಡಿದ್ದೆ. ಆದ್ರೆ ಅಲ್ಲಿ ಅವ್ರಿಲ್ಲ, ಕಣ್ಣು ಕಾಣಿಸಲ್ವಾ, ಅವ್ರ ಅಲ್ಲಿಲ್ಲ. ಆಮೇಲೆ ಏನ್ ಮಾಡ್ದೆ, ಅವ್ರನ್ನ ಕರೆದ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಕೇಳ್ದೆ, ಎಷ್ಟ್ ದಿನ ಆಯ್ತು ನಿಮ್ ಪ್ರಿನ್ಸಿಪಲ್ ಸತ್ತೋಗಿ? ಅವ್ರ ಪ್ರಿನ್ಸಿಪಲ್, ಎಷ್ಟ್ ದಿನ ಆಯ್ತು ನಿಮ್ ಪ್ರಿನ್ಸಿಪಲ್ ಸತ್ತೋಗಿ? ಲೆಕ್ಚರರ್ ಅವ್ರು ಆಕ್ಚುಲಿ. ಅವ್ರ ಪ್ರಿನ್ಸಿಪಲ್ ತುಂಬಾ ಕ್ಲೋಸ್ ಇವ್ರಿಗೆ. ಸೊ ಅವ್ರು ಸತ್ತೋದಾಗ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿಗೆ ಹೋದಾಗ ಅವ್ರ ಕ್ಲೋಸ್ ಇರೋದ್ರಿಂದ ಆಮೇಲೆ ಕೇಳಿದೆ, ಯಾಕೆ ಗುರುಜಿ? ಇಲ್ಲ, ನಿಮ್ ಪ್ರಿನ್ಸಿಪಲ್ ಸತ್ತೋಗಿ ಎಷ್ಟ್ ದಿನ? ಈ ತರ 1 ತಿಂಗಳು 1.5 ತಿಂಗಳೇನ. ಸರಿ ಕುತ್ಕೋ ಅಂತೇಳಿ ಅವ್ರನ್ನ ಕುಂಡ್ರಿಸ್ದೆ. ಪ್ರಿನ್ಸಿಪಲ್ ಕುತ್ಕೊಂಡ್ಲು. ಆಮೇಲೆ ಹೇಳ್ದೆ, ಪೂಜೆ ಆಗೋವರೆಗೂ ವೆಯ್ಟ್ ಮಾಡು, ನಿನ್ಗೆ ಮೋಕ್ಷ ಕೊಡಿಸ್ತೀನಿ. ಅರ್ಥ ಆಯ್ತಾ? ಇವ್ರ ಮನೆಗ್ ಬರಂಗಿಲ್ಲ, ಈ ಯಂಗ್ಸ್ ಮೇಲೆ ಇರಂಗಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ದೆ. ಅದುವರೆಗೂ ಪ್ರಿನ್ಸಿಪಲ್ ಮಾತಾಡ್ಲಿಲ್ಲ. ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಿ ನಾನ್ ಪೂಜೆ ಮಾಡ್ತಾ ಇದ್ದೀನಿ, ಅಲ್ಲಿ ಅವರು ಡ್ಯಾನ್ಸ್ ಒಳಗಡೆನೆ. ಬಾಡಿ ಎಲ್ಲ ಫುಲ್ ಬೆಂಡಾಗಿ ಹತ್ಕೊಂಡು ಸುರ್ಕೊಂಡು ತಲೆ ಕೂದಲೆಲ್ಲ ಬಿಚ್ಕೊಂಡು. ಇವಾಗ ಹೇಳಿ, ಹಗ್ಲಲ್ಲಿ ಕಾಣಿಸಲ್ವಾ? ಅಂದ್ರೆ ಅವ್ರ ಮೈ ಮೇಲೆ ಆಕ್ಟ್ ಮಾಡ್ತಿದಾರ, ನಿಜವಾಗ್ಲೂ ಇದೆಯಾ ಅಂತ ಅದ್ ಹೆಂಗ್ ಗುರುಜಿ ಗೊತ್ತಾಗುತ್ತೆ? ಆಮೇಲೆ ಬಿಡ್ಸಿದ್ಮೇಲೆ ನಾರ್ಮಲ್ ಆಗೋಯ್ತಲ್ವಾ? ನಾನು ಹ್ಯೂಮನ್ ಬೀಯಿಂಗ್ ತಾನೆ. ಹೌದು, ನಾ ಮನುಷ್ಯ ತಾನೆ. ರೈಟ್, ನಾನು ಹ್ಯೂಮನ್ ಬೀಯಿಂಗ್. ವಾಟ್ ಐ ಆಮ್ ಆಸ್ಕಿಂಗ್ ಇಸ್ ಕ್ವೆಶ್ಚನ್, ಕಾಣಿಸುತ್ತಲ್ವಾ? ಇವ್ ನನಗೆ ಕಾಣಿಸ್ತಲ್ವಾ? ಅವ್ರ ಮೇಲೆ ಬಂದಿರೋದಲ್ಲ, ಅವ್ರ ಮೇಲೆ ಬರಕ್ ಮುಂಚೆನೆ ಕಾಣಿಸ್ತಲ್ವಾ? ಅದಾದ್ಮೇಲೆ ತಾನೆ ಅವ್ರನ್ನ ಅಲ್ಲಿ ಕುಂಡ್ರಿಸಿದ್ದು. ಅರ್ಥ ಆಯ್ತಾ? ನಿಮ್ ಕ್ವಶನ್ಗೆ ಆನ್ಸರ್ ಸಿಗ್ತಾ ಇಲ್ವಾ? 100% ಹಗ್ಲಲ್ಲೂ ಕಾಣಿಸುತ್ತೆ, ನೈಟಲ್ಲೂ ಕಾಣಿಸುತ್ತೆ. ಆದ್ರೆ ಎಲ್ಲರೂ ಹಗ್ಲಲ್ಲಿ ಆಚೆ ಬರಲ್ಲ. ಈಗ ನೋಡಿ, ನೀವು ಬಂಡಿ ಫಾರೆಸ್ಟ್ ಮತ್ತೆ ಯಾವ್ದಾದ್ರು ಒಂದು ಫಾರೆಸ್ಟ್ ಏರಿಯಾಗಳಲ್ಲಿ ನೈಟ್ ಅಲ್ಲಿ ವೆಹಿಕಲ್ಸ್ ನ ಅಲೋ ಮಾಡಲ್ಲ. ಯಾಕೆ ಅಂದ್ರೆ ಪ್ರಾಣಿಗಳು ನೈಟ್ ಅಲ್ಲಿ ಜಾಸ್ತಿ ಓಡಾಡ್ತವೆ. ಯಾಕೆ ಓಡಾಡ್ತವೆ? ಕೂಲ್ ಆಗಿರುತ್ತೆ, ಡಾರ್ಕ್ ಆಗಿರುತ್ತೆ, ಆಮೇಲೆ ಈಸಿ ಆಗಿರುತ್ತೆ, ಆಮೇಲೆ ಅವಕ್ಕೆ ಬೇಕಾಗಿರೋ ಬೇಟೆಗಳು ಸಿಗ್ತವೆ. ವೆಹಿಕಲ್ ಡಿಸ್ಟರ್ಬೆನ್ಸ್ ಇರಲ್ಲ ಅಂತ. ಬೇಟೆಗಳು ಸಿಗ್ತವೆ, ಅವಕ್ಕೆ ಆಹಾರ ಸಿಗುತ್ತೆ. ಹಂಗಂತ ಎಲ್ಲಾ ಪ್ರಾಣಿಗಳು ನೈಟ್ ಅಲ್ಲೇ ಓಡಾಡಲ್ಲ. ಕೆಲವೊಂದು ಪ್ರಾಣಿಗಳು ನೈಟ್ ಜಾಸ್ತಿ ಓಡಾಡೋದು. ಸಿಂಹ, ಚಿರತೆ, ಅದು ಇದು. ಕ್ರೂರ ಪ್ರಾಣಿಗಳು ಮುಖ್ಯವಾಗಿ ನೈಟ್ ಅಲ್ಲಿ ಓಡಾಡ್ತವೆ. ಸಾಧು ಪ್ರಾಣಿಗಳು ಹಗಲಲ್ಲಿ ಓಡಾಡ್ತವೆ. ಇವಾಗ ನೈಟ್ ಅಲ್ಲಿ ಹಸು ಮೇಯಕ್ ಹೋಗಲ್ಲ, ಜಿಂಕೆ ಮೇಯಕ್ ಹೋಗಲ್ಲ. ನೈಟ್ ಅಲ್ಲಿ ಈ ಸಸ್ಯಾಹಾರಿಗಳು ನೈಟ್ ಅಲ್ಲಿ ಹೋಗಲ್ಲ, ಮಾಂಸಾಹಾರಿಗಳು ನೈಟ್ ಅಲ್ಲಿ ಬೇಟೆಗೆ ಹೋಗಲ್ಲ. ಅರ್ಥ ಆಯ್ತಲ್ವಾ? ಒಂದು ಹಾವಿಂದ, ಚೇಳಿಂದ ಹಿಡಿದು ಒಂದು ಸಿಂಹದವರೆಗೂ ಎಲ್ಲ ಮಾಂಸಾಹಾರಿಗಳು ನೈಟ್ ಅಲ್ಲಿ ಜಾಸ್ತಿ ಹೋಗ್ತವೆ. ಕೆಲವೊಂದ್ಸರಿ ಬಿಸಿಲಿಗೆ ತಡ್ಕೊಳ್ಳಾರ್ದೆ ಸಸ್ಯಾಹಾರಿ ಪ್ರಾಣಿಗಳು ಕೂಡ ನೈಟ್ ಅಲ್ಲಿ ಬೇಟೆಗೆ ಹೋಗ್ತವೆ, ಮೇವು ತಿನ್ನಕ್ಕೆ ಎಲ್ಲ ಹೋಗ್ತವೆ. ಆದ್ರೆ ನನಗೆ ಹೇಳಿ, ಈವಿಲ್ ಸ್ಪಿರಿಟ್ಸು, ದೆವ್ವ, ಭೂತ, ಪ್ರೇತ, ಪಿಶಾಚಾದಿಗಳು, ಕ್ರೂರ ಪ್ರಾಣಿಗಳ ಸಾಧು ಪ್ರಾಣಿಗಳ, ಕ್ರೂರಿಗಳ ಸಾಧುಗಳ, ಅಂದ್ರೆ ಅವರು ಒಂದು ಹ್ಯೂಮನ್ ಬಂದು ಟಾರ್ಚರ್ ಮಾಡ್ದಂಗೆ ಅಲ್ವಾ? ಸೊ ನಾರ್ಮಲ್ ಆಗಿ ಕ್ರೂರಿಗಳು ಅಲ್ವಾ? ಸೊ ಕ್ರೂರಿಗಳು ರಾತ್ರಿಗೇನೆ ಬರ್ಬೇಕು, ಯಾಕಂದ್ರೆ ಅವ್ರು ಅಟ್ಯಾಕ್ ಮಾಡ್ಬೇಕು. ಸೊ ರಾತ್ರಿಯಲ್ಲಿ ಬರೋದಕ್ಕೆ ಪ್ರಾಣಿಗಳು. ಇದು ಈವಿಲ್ ಸ್ಪಿರಿಟ್. ಹೌದು, ಈವಿಲ್. ನೋಡಮ್ಮ, ಸ್ವಂತ ನಮ್ ತಂದೆ ಸತ್ತೋಗ್ಬಿಟ್ಟು ನನ್ ಮೇಲಿದ್ರೆ ನನ್ಗೆ ಒಳ್ಳೇದಾಗತ್ತಾ? ಇಲ್ಲ. ಯಾಕಂದ್ರೆ ಸ್ವಂತ ತಂದೆನೆ ನಮ್ಗೆ ಹಾರ್ಮ್ ಮಾಡ್ದಂಗೆ. ನಮ್ಮ ಮೇಲೆ ಒಂದು ನಮ್ಮ ಆತ್ಮ ಬಿಟ್ಟು ಬೇರೆ ಆತ್ಮಗಳು ಬಂದಾಗ ಏನಾಗತ್ತೆ, ಅವ್ರು ನಮ್ ಬಾಡಿ ಯೂಸ್ ಮಾಡ್ತಾರೆ. ನಾವ್ ವೀಕ್ ಆಗ್ತೀವಿ. ಆಗ ನಾವ್ ವೀಕ್ ಆಗೋದಲ್ಲ,
ನಮ್ಮ ತಂದೆಗೆ ನಮ್ಮ ತಾಯಿ ಬಗ್ಗೆ ಬೇರೆ ಪ್ರೀತಿ ಇರುತ್ತೆ, ಓ ಹಾ ನಮ್ಮ ತಂದೆಗೆ ನಮ್ಮ ತಾಯಿಗೆ ನಮಗೆ ಬೇರೆ ಪ್ರೀತಿ ಇರುತ್ತೆ. ಹೌದು, ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು, ತುಂಬಾ ಸೂಕ್ಷ್ಮ ಇದೆ ಈ ಮಾತಲ್ಲಿ, ಒಳ ಅರ್ಥ ಗೊತ್ತಾಯ್ತು. ಜಾಸ್ತಿ ಇದೆ, ಗೊತ್ತಾಯ್ತು ಗುರುಜಿ. ಒಳ ಅರ್ಥ ಸಿಕ್ಕಾಪಟ್ಟೆ ಇದೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ತಾಯಿ ಪ್ರೀತಿ ಬೇರೆ, ಹೆಂಡತಿ ಮೇಲೆ ಪ್ರೀತಿ ಬೇರೆ. ಸೊ ತಪ್ಪು ತಾನೆ? ಹೌದು, ತಂದೆ ಆದ್ರೇನು, ಮಗ ಆದ್ರೇನು, ದೆವ್ವನೇ, ಇವಿಲ್ ನನ್ ರೂಲ್ಸ್ ಇರಬಾರ್ದು, ನಾನು ಇರೋದಕ್ಕೆ ಕೊಡೋದಿಲ್ಲ. ಇದು ತುಂಬಾ ಮುಖ್ಯವಾದ ವಿಚಾರ. ಸೊ ಅವು ಕೆಟ್ಟು ಅಷ್ಟೇ, ಶರೀರದ ಮೇಲೆ, ಮಾನವನ ಶರೀರದ ಮೇಲೆ ಇರಂಗಿಲ್ಲ. ಹಗಲ್ ಕಾಣಿಸ್ತವೆ, ನೋಡೋನ್ಗೆ ತಾಕತ್ತೆ. ಗುರುಜಿ ಇನ್ನೊಂದೇನಂದ್ರೆ ನಾವು ದೇವಸ್ಥಾನಗಳಿಗೆ ಹೋಗ್ತೀವಲ್ವಾ, ದೇವಸ್ಥಾನಗಳಲ್ಲಿ ಇರೋ ಅಂತ ಪಾಸಿಟಿವ್ ಎನರ್ಜಿ ಕುತ್ಕೊಂಡಾಗ ನಮ್ಗೆ ಅದು ಫೀಲ್ ಆಗತ್ತಲ್ವ, ಒಂಥರ ಪ್ಲೆಸೆಂಟ್ ಫೀಲ್. ನಮ್ ಮನೆಗಳಲ್ಲಿ ಪೂಜೆ ಮಾಡಿದಾಗ, ನಾರ್ಮಲ್ ಪೂಜೆ ಮಾಡಿದಾಗ ಆಗಿರ್ಲಿ, ದೀಪ ಆಣಿಸ್ತೀವಿ ಡೈಲಿ, ಬೆಳಗ್ಗೆ ಸಾಯಂಕಾಲ ದೀಪ ಆಣಿಸಿದಾಗ ನಾವ್ ಹೆಣ್ಮಕ್ಳು, ನಮ್ಗೆ ಯಾಕೆ ಆ ಒಂದು ಫೀಲ್ ಮನೇಲಿ ಬರಲ್ಲ? ಅಂತದ್ದೇನಿದೆ ವಿಶೇಷವಾದಂತದ್ದು ದೇವಸ್ಥಾನಗಳಲ್ಲಿ? ನೋಡಿ, ಮನೆ ಸಂಸಾರಕ್ಕೆ ಸಂಬಂಧಪಟ್ಟ ಕನ್ಸ್ಟ್ರಕ್ಷನ್, ವಾಸ್ತು. ದೇವಸ್ಥಾನ ದೇವ್ರಿಗೆ ಸಂಬಂಧಪಟ್ಟು ದೇವ್ರಿರುವಂತ ಸ್ಥಾನ. ಸೊ ಆ ಗೋಪುರಗಳು, ಆ ಮೆಜರ್ಮೆಂಟ್ಸು, ಆ ಒಂದು ವಿಶೇಷತೆಗಳು, ಅಲ್ಲಿ ಯಾವಾಗ್ಲೂ ನಡೆಯುವಂತ ಪೂಜೆಗಳು, ಅಲ್ಲಿ ಯಾವಾಗ್ಲೂ ಇರುವಂತ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ದೇವಸ್ಥಾನದಲ್ಲಿ ಅದಕ್ಕೆಂತ ಸ್ಟ್ರಕ್ಚರ್ ಮಾಡಿರುವಂತದ್ದು ಬಿಲ್ಡಿಂಗ್, ದೇವಸ್ಥಾನದ ಗೋಪುರಗಳಾಗಿರ್ಲಿ, ದೇವಸ್ಥಾನದ ಆ ಒಂದು ಆವರಣ ಅದಕ್ಕೆ ಅಂತ ಮಾಡಿರುವಂತ. ಅದೇ ಮನೆ ಸಂಸಾರಕ್ಕೆ, ಮನೆ ಸಂಸಾರದಲ್ಲಿ ಏನೇನಿರುತ್ತೆ? ಎಲ್ಲ ಇರುತ್ತೆ, ನಗು ಇರುತ್ತೆ, ಅಳು ಇರುತ್ತೆ, ದುಃಖ ಇರುತ್ತೆ, ಚೇಷ್ಟೆ ಇರುತ್ತೆ, ಎಲ್ಲ ತರ ಇರುತ್ತೆ. ಅದ್ರಲ್ಲೂ ಒಂದು ಭಕ್ತಿ ಅಷ್ಟೇ. ಆಯ್ತಾ? ಹಂಗಂತ ದೇವಸ್ಥಾನದಲ್ಲೇ ನಾವು ಹೋಗಿ ಸಂಸಾರ ಮಾಡಕ್ಕಾಗತ್ತಾ? ಆಗಲ್ಲ. ಅದು ದೇವಸ್ಥಾನ ಆಗಲ್ಲ, ಅದು ಮನೆ ಆಗ್ಬಿಡತ್ತೆ. ಮನೆಯಲ್ಲಿ ದೇವಸ್ಥಾನನ ಸ್ಥಾಪನೆ ಮಾಡಕ್ಕಾಗತ್ತಾ? ಆಗಲ್ಲ. ಮನೆಯಲ್ಲಿ ನನ್ನ ದೇವ್ರು ಅಲ್ಲಿದ್ದಾರೆ, ಅವರ ನೆನಪನ್ನ ನಾನು ಮನೇಲಿ ಮಾಡ್ತಾ ಇದ್ದೀನಿ, ಅವರ ಒಂದು ಪೂಜೆ ನಾನು ಮನೇಲಿ ಮಾಡ್ತಾ ಇದ್ದೀನಿ ಅನ್ನೋ ಅಷ್ಟೇ ಬಿಟ್ರೆ ಬೇರೆ ಏನು ಮಾಡಕ್ ಬರಲ್ಲ. ಅದರ ಒಂದು ಬದಲಾಗಿ ನಾವು ಏನ್ ಮಾಡ್ತಿದೀವಿ? ಯಂತ್ರಗಳ ಸ್ಥಾಪನೆ ಮಾಡ್ತೀವಿ. ಯಂತ್ರಗಳಲ್ಲಿ ದೇವ್ರನ್ನ ನಾವು ಸಂಪೂರ್ಣವಾಗಿ ಪ್ರಾಣ ಪ್ರತಿಷ್ಠೆ ಮಾಡಿ ಅಲ್ಲಿಟ್ಟಿರ್ತೀವಿ. ಸೊ ಹಂಗಾಗಿ ಆ ದೇವ್ರು ಆ ಒಂದು ಮನೆಯಲ್ಲಿ ಬೇಕಾದಂತ ಒಂದು ಪಾಸಿಟಿವ್ ಎನರ್ಜಿ ಆ ಯಂತ್ರ ಕೊಡುತ್ತೆ. ಸಣ್ಣದಾದ ದೇವರ ವಿಗ್ರಹಕ್ಕೆ ಶಕ್ತಿ ಕೊಡಕ್ಕಾಗಲ್ಲ, ಕೊಟ್ರು ಇರಲ್ಲ. ಯಾಕಂದ್ರೆ ಅದರಲ್ಲಿ ಆ ರೀತಿ ನಾವು ಯಂತ್ರ ಸ್ಥಾಪನೆ ಮಾಡಿರಲ್ಲ. ನಾನ್ ನಿಮ್ದೊಂದು ವಿಡಿಯೋ ನೋಡಿದ್ದೆ, ಯಂತ್ರ ಬಾಕ್ಸ್ ಯಾರಿಗೂ ಪಾರ್ಸಲ್ ಕಳಿಸ್ತಾ ಇದ್ದೀರಾ ಅನ್ನೋ ತರ. ಕರೆಕ್ಟ್. ಸೂಪರ್. ಆ ಬಾಕ್ಸ್ ಒಳಗಡೆ ಏನಿರುತ್ತೆ ಅಂದ್ರೆ ಈ ಪ್ರಕೃತಿಯಲ್ಲಿ ಇರುವಂತ ಸುಮಾರು 365 ತರ ಮೂಲಿಕೆಗಳು, ಸಮುದ್ರದಲ್ಲಿ ಸಿಕ್ಕುವಂತ ವಸ್ತುಗಳು, ಪ್ರಾಣಿಗಳಿಂದ ಸಿಕ್ಕುವಂತ ವಸ್ತುಗಳು, ಬದನಿಕೆಗಳು, ಯಂತ್ರಗಳು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಶಂಖಗಳು, ಕವಡೆಗಳು, ಗೋಮತಿ ಚಕ್ರಗಳು, ಈ ರೀತಿ ಸಾಕಷ್ಟು ವಿಚಾರಗಳು ಅದರಲ್ಲಿ ಇರ್ತವೆ. ಪಂಚಲೋಹದಿಂದ ಹಿಡಿದು ನವರತ್ನಗಳಿಂದ ಹಿಡಿದು ಈ ರೀತಿ ಸಾಕಷ್ಟು ಶಕ್ತಿ ಕೊಡುವಂತದ್ದು. ಅದರಲ್ಲೂ ಬಹಳ ರಹಸ್ಯವಾದ ಕೆಲವೊಂದು ವಸ್ತುಗಳು ಇರ್ತವೆ, ಅದನ್ನ ಹೇಳಕ್ಕಾಗೋದಿಲ್ಲ, ಹೇಳಬಾರ್ದು. ಇಂಥವೆಲ್ಲ ಕ್ರೋಢೀಕರಿಸಿ ನಾವು ಮಾಡಿದಾಗ ದೇವಸ್ಥಾನದಲ್ಲಿ ಹೆಂಗೆ ಫೀಲ್ ಆಗುತ್ತೋ ನಿಮ್ಮ ದೇವ್ರ ಮನೇಲಿ ಕುತ್ಕೊಂಡ್ರೆ ಆ ತರ ಫೀಲ್ ಬರಂಗೆ ನಾವ್ ಮಾಡಿ. ಆಯ್ತಾ? ಅದು ಬಿಟ್ಟು ನೀವು ಮಾಮೂಲಿ ಪೂಜೆ ಒಂದು ಫೋಟೋಲ್ ದೇವ್ರು ಇರ್ತಾರ, ಅದನ್ನೇ ಗುರುಜಿ ಕೇಳ್ತಿರೋದು. ಅದು ಯಾಕೆ ನಮಗ್ ಬರಲ್ಲ ಮನೇಲಿ? ದೇವಸ್ಥಾನದಲ್ಲಿ ಕುತ್ಕೊಂಡ ಹೌದು, ಫೋಟೋಲ್ ದೇವ್ರು ಇರಲ್ಲ. ನೋಡಿ, ಫೋಟೋಲಿ ದೇವ್ರ ಫೋಟೋ ಇರುತ್ತೆ. ಈಗ ತುಂಬಾ ಜನಕ್ಕೆ, ನಮ್ಮ ಶಿಷ್ಯರಿಗೆ ಗೊತ್ತಿರುವಂತ ವಿಚಾರ, ಪ್ರತಿಯೊಂದು ದೇಶದಲ್ಲೂ ನನ್ನ ಫೋಟೋ ಇದೆ. ಪ್ರತಿಯೊಂದು ದೇಶದಲ್ಲಿ ಮೂಲೆಗಳಲ್ಲಿ ನನ್ನ ಫೋಟೋ ಇದೆ. ಇವತ್ತು ನಾನೊಂದು ಇಂಟರ್ವ್ಯೂ ಮಾಡೋದಕ್ಕೆ ರೀಸನೇ ಅದು. ಯಾಕಂದ್ರೆ ಇದನ್ನ ನಾನು ಒಬ್ರಿಂದ ಕೇಳ್ಪಟ್ಟಿದ್ದೆ, ಅದು ನಿಜಾನ ಸುಳ್ಳ, ಎಷ್ಟು ನಿಜ ಇದು ಅನ್ನೋದನ್ನ ಗೊತ್ತಾಗ್ಬೇಕು ಅಂತಾನೆ ನಾನು ಇಂಟರ್ವ್ಯೂ ತಗೊಂಡೆ. 100% ನಿಜ. ಯಾಕೆ ಅಂದ್ರೆ ಪಾಕಿಸ್ತಾನಲ್ಲಿ ನನ್ನ ಶಿಷ್ಯರಿದ್ದಾರೆ, ನಮ್ಮ ಹಿಂದೂಗಳ ಶಿಷ್ಯರಾಗಿರ್ಬೇಕು, ಹೌದು, ಕ್ರಿಶ್ಚಿಯನ್ಸೇ ಶಿಷ್ಯರಾಗಿರ್ಬೇಕು, ಜೈನ್ಸೇ ಶಿಷ್ಯರಾಗಿರ್ಬೇಕು ಅಂತ ಏನಿಲ್ಲ. ಇದು ತಂತ್ರ, ಟೆಕ್ನಿಕ್, ಹೌದು, ಸ್ಪಿರಿಚುವಲ್ ಟೆಕ್ನಿಕ್. ರಾ ಫುಟೇಜ್ ಹೇಳೋದಾದ್ರೆ ಸ್ಪಿರಿಚುವಲ್ ಟೆಕ್ನಿಕ್, ಟೆಕ್ನಾಲಜಿ. ತಂತ್ರ ಅಂದ್ರೆ ಬೇರೆ ಏನಿಲ್ಲ, ಟೆಕ್ನಾಲಜಿ. ಆಯ್ತಾ? ಸೊ ದೈವದ ಒಂದು ಶಕ್ತಿನ ಯಾರು ಬೇಕಾದ್ರು ನೋಡಿ. ನನ್ನ ಹತ್ರ ಅರಬ್ ಬುಕ್ಗಳಿದಾವೆ, ಅರಬಿ ಮಂತ್ರಗಳು ಗೊತ್ತಿದಾವೆ ನನಗೆ. ಯಾಕೆ? ಕ್ರಿಶ್ಚಿಯನ್ ಮಂತ್ರಗಳು ಗೊತ್ತಿದಾವೆ, ಹಿಂದೂ ಮಂತ್ರಗಳು ಗೊತ್ತಿದಾವೆ. ಮಂತ್ರಗಳಲ್ಲಿ ಬೇರೆ ಬೇರೆ ಅದು ಇದು ಏನಿಲ್ಲ. ಫೋಟೋ ಅಲ್ಲಿ ನಾನಿರೋದಿಲ್ಲ, ನನಗೆ ಪೂಜೆ ಮಾಡ್ತಿದ್ದಾರೆ, ಅಮರನಾಥ್ ಗುರೂಜಿ ಆಶೀರ್ವಾದ ನನಗೆ ಸಿಗ್ತಾ ಇದೆ ಅಂತ ಮನೋಭಾವನೆಯಲ್ಲಿ ಆ ಫೋಟೋಗಳು ಇಟ್ಕೊಂಡಿದ್ದಾರೆ.
ಅಮರ್ನಾಥ್ ಗುರುಜಿ ನನ್ನ ಹಿಂದೆ ಇದಾರೆ, ನನ್ನ ಹಿಂದೆ ಇದಾರೆ ಅಂತ ಹೇಳಿ ನಂಬಿಕೆಯಿಂದ ಅವ್ರು ಕೆಲಸ ಮಾಡ್ತಾರೆ. ಅವರು ನಂಬಿಕೆಯಿಂದ ಕೆಲಸ ಮಾಡೋದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೊತಾರೆ, ಕಾನ್ಫಿಡೆನ್ಸ್. ಸೆಕೆಂಡ್, ನಾನ್ ಏನ್ ವಿದ್ಯೆ ಕೊಟ್ಟಿರ್ತೀನಿ, ನಾನು ಏನ್ ಹೇಳ್ಕೊಟ್ಟಿರ್ತೀನಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಗುರುಜಿ ರೂಲ್ಸ್ ಹೇಳಿದ್ದಾರೆ ನೋಡಿ, ನಾನು ನಿಮ್ಮ ಹತ್ರ ಮಾತಾಡುವಾಗ ಒಂದಷ್ಟು ರೂಲ್ಸ್ ಪಟ್ಟಿಗಳು ಹೇಳ್ದೆ. ಅಲ್ಲ, ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ, ಈ ರೂಲ್ಸ್ ಎಲ್ಲ ಎಲ್ಲಿಂದ ಬರುತ್ತೆ? ಗುರು ಪರಂಪರದಿಂದ ಬರುತ್ತೆ. ಆಯ್ತಾ. ನಾನು ಗುರು ಪರಂಪರೆಯಲ್ಲಿ ಸೇರುವಾಗ ನನಗೆ ರೂಲ್ಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಸೊ ನಾನು ನನ್ನ ಶಿಷ್ಯರನ್ನ ಗುರು ಪರಂಪರೆಯಲ್ಲಿ ಸೇರಿಸ್ಕೊಳ್ಳುವಾಗ ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಆಯ್ತಾ. ಸೊ ಪ್ರತ್ಯಕ್ಷ ಗುರು ಯಾರು? ನಾನು. ನನ್ನ ಫೋಟೋ ಇಟ್ಕೊಂಡು ನನ್ನ ಶಿಷ್ಯರು ಪೂಜೆ ಮಾಡ್ತಾರೆ. ಆಯ್ತಾ. ತುಂಬಾ ಜನ ಶಿಷ್ಯರು, ಇಲ್ಲಿಂದ ತುಂಬಾ ಹತ್ತಿರದಲ್ಲಿ ತುಂಬಾ ಶಿಷ್ಯರು ಇದ್ದಾರೆ. ಅರ್ಥ ಆಯ್ತಾ. ಇಲ್ಲಿಂದ ಪಶ್ಚಿಮ ದಿಕ್ಕಲ್ಲಿ ಕ್ಲಾಸ್ಮೇಟ್ ಇದ್ದಾರೆ, ನಮ್ ಜೊತೆಲಿ ತಂತ್ರವಿದ್ಯೆ ಕಲ್ತವ್ರಿದ್ದಾರೆ. ಆದ್ರೆ ಅವರು ಮುಂದಕ್ಕೆ ಬರ್ಲಿಲ್ಲ, ಯಾಕಂದ್ರೆ ಅವ್ರು ಬರೀ ಕೆಟ್ಟದ ಕಡೆ ಹೋಗ್ಬಿಟ್ರು. ಪಾಪ ಇವತ್ತು 500 ರೂಪಾಯಿಗೂ ಕಷ್ಟ ಪಡ್ತಾರೆ. ಆಯ್ತಾ. ನಾವು ಜನಗಳಿಗೆ ಒಳ್ಳೇದ್ ಮಾಡ್ಬೇಕು, ಇನ್ನಷ್ಟು ಶಕ್ತಿಗಳನ್ನ, ಸಾಧನೆಗಳನ್ನ ಮಾಡ್ಬೇಕು. ಸೊ ಮಾಡ್ತಾ ಬಂದಿದೀವಿ. ಹಂಗಾಗಿ 33 ವರ್ಷದಿಂದ ನಿಂತಿರೋ ಹತ್ರ ಗಟ್ಟಿಯಾಗಿ ನಿಂತಿದೀವಿ. ಆಯ್ತಾ. ನಡೆಸ್ತಾ ಇದೀವಿ. ಹಂಗೆ ಭಗವಂತ ಶ್ರೀರಾಮ ಅವತ್ ಹೆಂಗ್ ನಡ್ಕೊಂಡ, ಅದರಿಂದ ಆ ಕ್ಯಾರೆಕ್ಟರ್ ಇಷ್ಟ ಆಯ್ತು, ಆ ಕುಲದೇವರು ನಿಮ್ದಾಯ್ತು, ಆ ಫೋಟೋನ್ ತಗೊಂಡ್ ಬಂದು ನಿಮ್ ಮನೇಲಿ ಇಟ್ಕೊಂಡಿದ್ದೀರಾ. ಶ್ರೀರಾಮ ಬಂದಿದಾರ ನಿಮ್ ಮನೆಗೆ? ಅವ್ರ ಫೋಟೋ ಬಂದಿದೆ. ಆದ್ರೆ ಅವರ ಗುಣ, ಅವ್ರು ಹೇಳ್ಕೊಟ್ಟಿರೋದು, ಅವ್ರು ಮಾಡಿರೋದು, ಅವ್ರ ಜೀವನ ನಿಮ್ಗೆ ನೆನ್ಪಿದೆ ತಾನೆ. ಸೊ ಅದನ್ನ ನೀವು ಫಾಲೋ ಮಾಡಿ ನಿಮ್ ಮನೆಯಲ್ಲಿ ಅಂತ ಹೇಳೋದಿಕ್ಕೆ ನಿಮ್ ಮನೇಲಿ ಫೋಟೋ ಇಟ್ಕೊಂಡಿರೋದು. ಹಂಗಂತ ಅವ್ರು ಬರೋದಿಲ್ಲ ನಿಮ್ ಮನೆಗೆ. ಅವ್ರು ಬರ್ಬೇಕು ಅಂದ್ರೆ ಏನು, ಯಾರೋ ಒಂದ್ಸರಿ ಆವಾಹನೆ ಮಾಡಿರ್ತಾರೆ, ಅವಾಗ ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ಹೋಗ್ತಾರೆ. ಅಷ್ಟೇ ಬಿಟ್ರೆ ನಿಮ್ಮ ದೇವಸ್ಥಾನದಲ್ಲಿರೋ ಎನರ್ಜಿ ಮನೆಗೆ ತರಬೇಕು ಅಂದ್ರೆ ಅದು ಯಂತ್ರದ ಮೂಲಕ ತರಬಹುದು. ಅಷ್ಟೇ ಬಿಟ್ರೆ ದೇವರ ಫೋಟೋಗಳಲ್ಲಿ ಇರೋದಿಲ್ಲ. ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಕ್ತಾ? ಇನ್ನು ಏನಾದ್ರು ಡೀಪ್ ಆಗಿ ಹೋಗ್ಬೇಕು? ಸರಿ ಗುರುಜಿ, ಇವತ್ತಿನ ನಾನೊಂದು ವಿಶೇಷವಾಗಿ ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲಿರೋ ವಿಷಯಗಳೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಮತ್ತೆ ಸಿಗೋಣ.